ಓ ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಗೀತಾಜ್ಞಾನವನ್ನು ಕೇಳಲು ಇಲ್ಲಿಗೆ ಬಂದಿರುವಿರಿ. ನಾವು ನಿಮ್ಮನ್ನು ಈ ಕ್ಷಣದಿಂದಲೇ ರಕ್ಷಿಸಿ ಸತ್ಯದ ಮಾರ್ಗವನ್ನು ತೋರಿಸುವೆವು. ನಿಮ್ಮ ಸಕಲ ಪಾಪಕರ್ಮಗಳನ್ನು ತೊಲಗಿಸಿ ನಿಮ್ಮ ಬದುಕಿನಲ್ಲಿ ಶಾಂತಿ ಮತ್ತು ನಿರ್ಧಾರದ ಶಕ್ತಿಯನ್ನು ತುಂಬುವೆವು. ಗೀತಾಸಾರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಓದುವುದರಿಂದ ಅಥವಾ ಆಲಿಸುವುದರಿಂದ ನಿಮ್ಮ ಹಿಂದಿನ ಜನ್ಮಗಳ ಪಾಪಗಳು ಸಹ ಈ ಜನ್ಮದಲ್ಲೇ ನಾಶವಾಗುತ್ತವೆ ಎಂಬುದು ಸತ್ಯ. ನಿಮ್ಮ ಜೀವನದಲ್ಲಿ ನಂಬಿಕೆ ಮತ್ತು ತ್ಯಾಗವಿಲ್ಲದೆ ನೀವು ಯಾವುದನ್ನೂ ಸಾಧಿಸಲಾರಿರಿ. ಪ್ರೀತಿಯೇ ತ್ಯಾಗವಾಗಿದ್ದು ವಿಶ್ವಾಸವೇ ಯಶಸ್ಸಿನ ಮೂಲವಾಗಿದೆ. ಭಗವದ್ಗೀತೆಯ ಉಪದೇಶಗಳು, ಟೀಚಿಂಗ್ಸ್ ಆಫ್ ಭಗವದ್ಗೀತಾ. ನಿಮಗೆ ಯಶಸ್ಸಿನ ದಾರಿಯನ್ನು ತೋರುವ ಭಗವದ್ಗೀತೆಯ ಬೋಧನೆಗಳ ಬಗ್ಗೆ ನಾವು ಈಗ ತಿಳಿಸುವೆವು. ದಯವಿಟ್ಟು ಮನವಿಟ್ಟು ಆಲಿಸಿ. 1ನೆಯ ಉಪದೇಶ, ಕೋಪವನ್ನು ನಿಯಂತ್ರಿಸಿ, ಕಂಟ್ರೋಲ್ ಆಂಗರ್. ಭಗವದ್ಗೀತೆಯ ಮೊದಲನೆಯ ಉಪದೇಶವು ಕೋಪವನ್ನು ನಿಯಂತ್ರಿಸುವುದರ ಕುರಿತಾಗಿದೆ. ಕೋಪವು ಗೊಂದಲಕ್ಕೆ ಜನ್ಮ ನೀಡುತ್ತದೆ ಎಂದು ನೀವು ಕೇಳಿರಬಹುದು, ಮತ್ತು ಗೊಂದಲವು ಮನಸ್ಸನ್ನು ಚಂಚಲಗೊಳಿಸುತ್ತದೆ. ಮನಸ್ಸು ಚಂಚಲವಾದಾಗ ಮನುಷ್ಯನಲ್ಲಿನ ತರ್ಕವು ನಾಶವಾಗುತ್ತದೆ. ತರ್ಕವೇ ನಾಶವಾದಾಗ ಮನುಷ್ಯನು ಸಂಪೂರ್ಣವಾಗಿ ಪತನಗೊಳ್ಳುತ್ತಾನೆ. ಶ್ರೀಕೃಷ್ಣನು ಸ್ವತಃ ಹೇಳಿರುವಂತೆ, ಕೋಪವೆಂಬುದು ಮನುಷ್ಯನನ್ನು ಕೊಲ್ಲದಿದ್ದರೂ ಅವನನ್ನೇ ವಿಷಮಯವಾಗಿಸುವ ಒಂದು ಭಯಂಕರ ವಿಷವಾಗಿದೆ. ನೀವು ಆಶ್ಚರ್ಯಪಡಬಹುದು, ಕೋಪವು ಹೇಗೆ ವಿಷಕಾರಿಯಾಗಬಲ್ಲದು? ಏಕೆಂದರೆ ಮನುಷ್ಯನು ಕೋಪಗೊಂಡಾಗ ಸಾಮಾನ್ಯವಾಗಿ ತನ್ನ ತಾಳ್ಮೆಯನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಎದುರಿನ ವ್ಯಕ್ತಿಗೆ ವಿಷಕ್ಕಿಂತ ಕಡಿಮೆಯಲ್ಲದ ಕಠಿಣ ಮಾತುಗಳನ್ನು ಆಡುತ್ತಾನೆ. ನಿಮ್ಮಲ್ಲಿ ಅನೇಕರು ಕೋಪದಿಂದಾಗಿ ಅನೇಕ ತೊಂದರೆಗಳನ್ನು ಮತ್ತು ಸಮಸ್ಯೆಗಳನ್ನು ಎದುರಿಸಿರಬಹುದು. ಕೋಪದ ಭರದಲ್ಲಿ ಮನುಷ್ಯನು ಇತರರ ಮೇಲಿನ ಗೌರವವನ್ನು ಮರೆಯುತ್ತಾನೆ. ಇದರಿಂದಾಗಿ ತನ್ನ ಅತ್ಯಂತ ಆತ್ಮೀಯ ಸಂಬಂಧಗಳನ್ನು ಸಹ ಕಳೆದುಕೊಳ್ಳುತ್ತಾನೆ. ಈ ಕೋಪದ ಬೆಂಕಿಯನ್ನು ಹೇಗೆ ತಣಿಸುವುದು ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಇದನ್ನು ನಾವು ನಿಮಗೆ ಒಂದು ಕಥೆಯ ಮೂಲಕ ವಿವರಿಸುವೆವು. ಪುರಾತನ ಕಾಲದಲ್ಲಿ ಒಬ್ಬ ಮಹಿಳೆ ಇದ್ದಳು. ಆಕೆಯ ಸ್ವಭಾವ ಬಹಳಷ್ಟು ಕೋಪದಿಂದ ಕೂಡಿತ್ತು. ಚಿಕ್ಕ ವಿಷಯಗಳಿಗೂ ಆಕೆ ಕೋಪಗೊಳ್ಳುತ್ತಿದ್ದಳು. ಕೋಪದಲ್ಲಿ ಆಕೆ ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವಿನ ವ್ಯತ್ಯಾಸವನ್ನು ಮರೆತು ಮನಸ್ಸಿಗೆ ಬಂದಿದ್ದನ್ನೆಲ್ಲ ಮಾತನಾಡಿಬಿಡುತ್ತಿದ್ದಳು. ಆಕೆಯ ಈ ಹಿಂಸಾತ್ಮಕ ಸ್ವಭಾವದಿಂದ ಆಕೆಯ ಕುಟುಂಬ ಮತ್ತು ಇಡೀ ಗ್ರಾಮದ ಜನರು ತೊಂದರೆಗೆ ಒಳಗಾಗಿದ್ದರು. ಆದರೆ ಆಕೆಯ ಕೋಪವು ತಣ್ಣಗಾದಾಗ ಆಕೆ ತನ್ನ ನಡತೆಯ ಬಗ್ಗೆ ಪಶ್ಚಾತ್ತಾಪ ಪಡುತ್ತಿದ್ದಳು. ಆಕೆ ತಾನಾಗಿಯೇ ತನ್ನ ಕೋಪವನ್ನು ನಿಯಂತ್ರಿಸಲು ಬಯಸುತ್ತಿದ್ದಳು, ಆದರೆ ಯಶಸ್ಸು ಸಿಗುತ್ತಿರಲಿಲ್ಲ. ಹೀಗಿರುವಾಗ ಒಂದು ದಿನ ಆಕೆಯ ಗ್ರಾಮಕ್ಕೆ ಒಬ್ಬ ಸಂತರು ಬಂದರು. ಆ ಮಹಿಳೆಯು ಸಂತರನ್ನು ಭೇಟಿ ಮಾಡಿ ತನ್ನ ಸಮಸ್ಯೆಯನ್ನು ನಿವೇದಿಸಿಕೊಂಡು, ತನ್ನ ಸ್ವಭಾವವನ್ನು ಸುಧಾರಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ, ನನ್ನ ಕೋಪವು ಶಾಶ್ವತವಾಗಿ ಶಾಂತವಾಗಲು ಯಾವುದಾದರೂ ಪರಿಹಾರವನ್ನು ಹೇಳಿ ಎಂದು ಬೇಡಿಕೊಂಡಳು. ಸಂತರು ಆಕೆಯ ಮಾತುಗಳನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿ ಆಕೆಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದೆಂದು ಅರಿತುಕೊಂಡರು. ಅವರು ಆಕೆಗೆ ಒಂದು ಬಾಟಲಿಯನ್ನು ಕೊಟ್ಟು ಅದರಲ್ಲಿ ಔಷಧಿ ಇದೆ ಎಂದರು. ನಿಮಗೆ ಯಾವಾಗ ಕೋಪ ಬರುತ್ತದೆಯೋ ಆಗ ಅದನ್ನು ನಿಮ್ಮ ಬಾಯಲ್ಲಿ ಹಾಕಿಕೊಂಡು ನಿಧಾನವಾಗಿ ಕುಡಿಯಿರಿ. ನಿಮ್ಮ ಕೋಪವು ಶಮನವಾಗುವವರೆಗೆ ಅದನ್ನು ನಿಮ್ಮ ಬಾಯಿಯಲ್ಲೇ ಇಟ್ಟುಕೊಳ್ಳಿ. ಆ ಔಷಧಿ ಮುಗಿದ ಮೇಲೆ ಆಶ್ರಮಕ್ಕೆ ಬನ್ನಿ ಎಂದು ಸಂತರು ಆಕೆಗೆ ಹೇಳಿದರು. ಸಂತರ ಆಜ್ಞೆಯನ್ನು ಪಡೆದ ಆ ಮಹಿಳೆ ಕೋಪ ಬಂದಾಗಲೆಲ್ಲ ಆ ಔಷಧಿಯನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದಳು. ಒಂದೇ ವಾರದೊಳಗೆ ಆಕೆಯ ಕೋಪವು ಕಡಿಮೆಯಾಗಲು ಪ್ರಾರಂಭಿಸಿತು. ಇದರಿಂದ ಸಂತೋಷಗೊಂಡ ಆಕೆ ಸಂತರನ್ನು ಭೇಟಿ ಮಾಡಲು ಹೋಗಿ, ನಿಮ್ಮ ಔಷಧಿಯು ಪವಾಡಮಯವಾಗಿದೆ, ನನ್ನ ಕೋಪವು ಕಡಿಮೆಯಾಗಿದೆ ಎಂದು ತಿಳಿಸಿದಳು. ಆಗ ಸಂತರು ನಗುತ್ತಾ, ಪ್ರೀತಿಯ ಮಗಳೇ, ಆ ಬಾಟಲಿಯೊಳಗೆ ಔಷಧಿ ಇರಲಿಲ್ಲ, ಅದು ಕೇವಲ ಸಾಮಾನ್ಯ ನೀರು. ಕೋಪದ ಸಮಯದಲ್ಲಿ ನೀನು ಮಾತನಾಡದಂತೆ ತಡೆಯಬೇಕಿತ್ತು. ನೀವು ಮೌನವನ್ನು ಕಾಪಾಡಿಕೊಳ್ಳಬೇಕಾಗಿತ್ತು. ಅದಕ್ಕಾಗಿಯೇ ನಾನು ನಿಮಗೆ ಆ ಬಾಟಲಿಯನ್ನು ನೀಡಿದೆನು. ಬಾಟಲಿಯು ನಿಮ್ಮ ಬಾಯಿಯಲ್ಲಿದ್ದ ಕಾರಣ ಕೋಪದ ಸಮಯದಲ್ಲಿ ನೀವು ಏನನ್ನೂ ಮಾತನಾಡಲು ಸಾಧ್ಯವಾಗಲಿಲ್ಲ. ಇದರಿಂದ ಎದುರಿಗಿರುವ ಜನರಿಗೆ ನಿಮ್ಮ ಬಗ್ಗೆ ಇದ್ದ ಚಿಂತೆ ದೂರವಾಯಿತು. ನಿಮ್ಮ ಮೌನವು ಪರಿಸ್ಥಿತಿಯು ಇನ್ನಷ್ಟು ಕೆಡದಂತೆ ಉಳಿಸಿತು. ಆದ್ದರಿಂದ ನಮ್ಮ ಆತ್ಮೀಯರೇ, ನಿಮಗೆ ಯಾವಾಗ ಕೋಪ ಬರುತ್ತದೆ ಆಗ ಸ್ವಲ್ಪ ಸಮಯದವರೆಗೆ ಶಾಂತವಾಗಿರಿ ಮತ್ತು ಮೌನವಾಗಿರಲು ಪ್ರಯತ್ನಿಸಿ. ಇದು ನಿಮ್ಮ ಕೋಪವನ್ನು ತಣ್ಣಗಾಗಿಸುತ್ತದೆ. 2ನೆಯ ಉಪದೇಶ, ದೃಷ್ಟಿಕೋನ, ಪಾಯಿಂಟ್ ಆಫ್ ವ್ಯೂ, ಆಟಿಟ್ಯೂಡ್. ಭಗವದ್ಗೀತೆಯ 2ನೆಯ ಉಪದೇಶವು ದೃಷ್ಟಿಕೋನದ ಮಹತ್ವದ ಕುರಿತಾಗಿದೆ. ಲಾರ್ಡ್ ಶ್ರೀಕೃಷ್ಣನು ಹೇಳುವಂತೆ, ನಾವು ಪರಿಸ್ಥಿತಿಯನ್ನು ನೋಡುವ ರೀತಿಯೇ ನಮ್ಮ ಭವಿಷ್ಯವು ಹೇಗಿರುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ನಕಾರಾತ್ಮಕವಾಗಿ ಯೋಚಿಸುವ ಜನರ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಹೆಚ್ಚಾಗಲು ಪ್ರಾರಂಭಿಸುತ್ತವೆ. ನಾವೆಲ್ಲರೂ ಒಂದೇ ರೀತಿಯ ಆಲೋಚನೆಯನ್ನು ಹೊಂದಲು ಸಾಧ್ಯವಿಲ್ಲ. ಅದೇ ರೀತಿ ವಿಷಯಗಳನ್ನು ನೋಡುವ ಮತ್ತು ಅರ್ಥಮಾಡಿಕೊಳ್ಳುವ ನಮ್ಮ ದೃಷ್ಟಿಕೋನಗಳು ವಿಭಿನ್ನವಾಗಿರುತ್ತವೆ. ದೃಷ್ಟಿಕೋನಗಳು ಸಹ ಒಂದೇ ಆಗಿರಲು ಸಾಧ್ಯವಿಲ್ಲ. ಯಾವಾಗಲೂ ಉತ್ತಮವಾದ ವಿಷಯಗಳ ಬಗ್ಗೆ ಮಾತ್ರ ಯೋಚಿಸುವ ವ್ಯಕ್ತಿಯೂ ಇರುತ್ತಾನೆ, ಮತ್ತು ಯಾವಾಗಲೂ ಕೆಟ್ಟ ಆಲೋಚನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವವನೂ ಇರುತ್ತಾನೆ. ಅದೇ ರೀತಿ ಪ್ರತಿಯೊಂದರಲ್ಲೂ ಯಾವುದೋ ಒಂದು ಒಳ್ಳೆಯತನವನ್ನು ಕಂಡುಕೊಳ್ಳುವ ವ್ಯಕ್ತಿಯೂ ಇರುತ್ತಾನೆ, ಮತ್ತು ಪ್ರತಿಯೊಂದರಲ್ಲೂ ತಪ್ಪುಗಳನ್ನು ಹುಡುಕುವವನೂ ಇರುತ್ತಾನೆ. ಈ ಎರಡೂ ಪರಿಸ್ಥಿತಿಗಳಲ್ಲಿ 2 ವಿಭಿನ್ನ ರೀತಿಯ ಆಲೋಚನೆಗಳನ್ನು ಹೊಂದಿರುವ ಜನರು ಇರುತ್ತಾರೆ. ಸರಿಯಾಗಿ ಯೋಚಿಸುವವನು ತನ್ನ ಆಲೋಚನೆ ಸರಿ ಎಂದು ಭಾವಿಸುತ್ತಾನೆ, ಮತ್ತು ತಪ್ಪು ಯೋಚನೆ ಮಾಡುವವನು ಸಹ ಅದೇ ರೀತಿ ಭಾವಿಸುತ್ತಾನೆ. ಆದರೆ ಎಲ್ಲೋ ಆ ಇಬ್ಬರಲ್ಲಿ ಒಬ್ಬ ಮಾತ್ರ ಸರಿಯಾಗಿರುತ್ತಾನೆ. ಜನರ ಮತ್ತು ಜೀವನದ ಬಗ್ಗೆ ನಮ್ಮ ದೃಷ್ಟಿಕೋನ ಹೇಗಿರಬೇಕು ಎಂಬುದನ್ನು
ನಾವು ನಿಮಗೆ ಒಂದು ಸಣ್ಣ ಕಥೆಯ ಮೂಲಕ ವಿವರಿಸುವೆವು. ಹಿಂದಿನ ಕಾಲದಲ್ಲಿ ಒಬ್ಬ ಕುಡುಕ ಮನುಷ್ಯನಿಗೆ 2 ಗಂಡು ಮಕ್ಕಳಿದ್ದರು. ಅವರ ಹೆಂಡತಿ ನಿಧನಳಾಗಿದ್ದಳು. ಮಕ್ಕಳು ಸ್ವಲ್ಪ ಬೆಳೆದಾಗ ಅವರು ತಮ್ಮ ತಂದೆಯ ಈ ದುಶ್ಚಟದಿಂದ ತುಂಬಾ ತೊಂದರೆಗೊಳಗಾದರು. ಒಂದು ದಿನ ಆ ತಂದೆಯು ತೀರಿಕೊಂಡನು. ಆ 2 ಹುಡುಗರು ಯುವಕರಾದಾಗ ಹಿರಿಯ ಸಹೋದರ ಮದ್ಯವ್ಯಸನಿಯಾದನು. ಆದರೆ ಕಿರಿಯ ಸಹೋದರ ಶಿಕ್ಷಣವನ್ನು ಪಡೆದು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿದ್ದನು. ಈ 2 ಸಹೋದರರನ್ನು ನೋಡಿದ ಜನರು, ಒಬ್ಬ ಸಹೋದರ ಕುಡಿದು ನಿಷ್ಪ್ರಯೋಜಕನಾಗಿದ್ದಾನೆ, ಆದರೆ ಇನ್ನೊಬ್ಬ ಸಹೋದರ ಹೇಗೆ ಇಷ್ಟು ಬುದ್ಧಿವಂತ ಮತ್ತು ಯಶಸ್ವಿ ವ್ಯಕ್ತಿಯಾಗಲು ಸಾಧ್ಯವಾಯಿತು ಎಂದು ಆಶ್ಚರ್ಯಪಡುತ್ತಿದ್ದರು. ಒಂದು ದಿನ ಕೆಲವು ಜನರು ಹಿರಿಯ ಸಹೋದರನ ಬಳಿ ಹೋಗಿ, ನೀನು ಇಡೀ ದಿನ ಮದ್ಯಪಾನ ಮಾಡುತ್ತೀಯಾ? ಕಾರಣವಿಲ್ಲದೆ ಜನರೊಂದಿಗೆ ಜಗಳವಾಡುತ್ತೀಯಾ? ಇದಕ್ಕೆ ಕಾರಣವೇನು? ನೀನು ಏಕೆ ಇಂತಹ ಕುಡುಕನಾದೆ ಎಂದು ಕೇಳಿದರು. ಆ ವ್ಯಕ್ತಿ ಉತ್ತರಿಸುತ್ತಾ, ಇಂದು ನಾನು ಏನಾಗಿದ್ದೇನೆಯೋ ಅದಕ್ಕೆ ನನ್ನ ತಂದೆಯೇ ಕಾರಣ. ಅವರು ಯಾವಾಗಲೂ ಕುಡಿಯುತ್ತಿದ್ದರು. ಮನೆಯಲ್ಲಿ ಜಗಳಗಳು ನಡೆಯುತ್ತಿದ್ದವು. ಅದನ್ನು ನೋಡಿದ ನಾನು ಕೂಡ ಅವರಂತೆಯೇ ಆದೇನು ಎಂದನು. ತದನಂತರ ಜನರು ಕಿರಿಯ ಸಹೋದರನ ಬಳಿ ಬಂದು, ನಿಮ್ಮ ಅಣ್ಣ ಕುಡುಕನಾಗಿದ್ದಾನೆ, ಅವನು ಯಾವುದೇ ಕೆಲಸವನ್ನೂ ಮಾಡುವುದಿಲ್ಲ. ಆದರೆ ನೀವು ಯಶಸ್ವಿ ಮತ್ತು ಪ್ರಸಿದ್ಧ ವ್ಯಕ್ತಿಯಾಗಿದ್ದೀರಿ, ಇದಕ್ಕೆ ಕಾರಣವೇನು ಎಂದು ಕೇಳಿದರು. ಆ ಯಶಸ್ವಿ ವ್ಯಕ್ತಿ ಹೇಳಿದನು, ಇಂದು ನಾನು ಯಾವ ಸ್ಥಾನದಲ್ಲಿದ್ದೇನೆಯೋ ಅದಕ್ಕೆ ನನ್ನ ತಂದೆಯೇ ಕಾರಣ. ಈ ಮಾತುಗಳನ್ನು ಕೇಳಿ ಜನರಿಗೆ ಬಹಳ ಆಶ್ಚರ್ಯವಾಯಿತು. 2 ಮಕ್ಕಳ ಒಳ್ಳೆಯ ಮತ್ತು ಕೆಟ್ಟ ಸ್ಥಿತಿಗಳಿಗೆ ಅವರ ತಂದೆ ಹೇಗೆ ಕಾರಣರಾಗಲು ಸಾಧ್ಯ? ಜನರು ಈ ಪ್ರಶ್ನೆಯನ್ನು ಕಿರಿಯ ಸಹೋದರನಿಗೆ ಕೇಳಿದರು. ಆ ವ್ಯಕ್ತಿ ವಿವರಿಸುತ್ತಾ, ನನ್ನ ಹಿರಿಯ ಸಹೋದರನು ತನ್ನ ಕೆಟ್ಟ ಅಭ್ಯಾಸಗಳಿಗಾಗಿ ತನ್ನ ತಂದೆಯನ್ನು ದೂಷಿಸುವ ಮಾರ್ಗವನ್ನು ಆಯ್ದುಕೊಂಡನು. ಆದರೆ ನಾನು ಮೊದಲಿನಿಂದಲೇ ನನ್ನ ತಂದೆಯಂತೆ ಕುಡುಕನಾಗಬಾರದು ಎಂದು ನಿರ್ಧರಿಸಿದ್ದೆ. ನಾನು ಬೇರೆಯವರಿಗೆ ನೋವುಂಟು ಮಾಡುವ ಕೆಲಸ ಮಾಡುವುದಿಲ್ಲ ಎಂದು ನಿರ್ಧರಿಸಿದೆನು. ಅದಕ್ಕಾಗಿಯೇ ನಾನು ಕಷ್ಟಪಟ್ಟು ಅಧ್ಯಯನ ಮಾಡಿ ಇಂದು ಯಶಸ್ವಿ ವ್ಯಕ್ತಿಯಾಗಿದ್ದೇನೆ ಎಂದನು. ಓ ಪ್ರಿಯ ಆತ್ಮಗಳೇ, ನಾವು ಸಕಾರಾತ್ಮಕ ಚಿಂತನೆಯಿಂದ ಪರಿಸ್ಥಿತಿಗಳನ್ನು ನೋಡಬೇಕು. ನಾವು ಒಳ್ಳೆಯದನ್ನು ಯೋಚಿಸಿದರೆ ಮಾತ್ರ ಜನರಿಗೆ ಒಳ್ಳೆಯದು ನಡೆಯುತ್ತದೆ. ನಕಾರಾತ್ಮಕವಾಗಿ ಯೋಚಿಸುವವರ ಜೀವನದಲ್ಲಿ ಸಮಸ್ಯೆಗಳು ಉಳಿದುಕೊಳ್ಳುತ್ತವೆ. ಅವರು ಇತರರ ತಪ್ಪುಗಳಿಂದ ಕಲಿತು ಸಕಾರಾತ್ಮಕ ಚಿಂತನೆಯೊಂದಿಗೆ ಮುಂದುವರೆದರೆ ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುತ್ತಾರೆ. 3ನೆಯ ಉಪದೇಶ, ಮನಸ್ಸನ್ನು ನಿಯಂತ್ರಿಸಿ. ಕಂಟ್ರೋಲ್ ದ ಮೈಂಡ್. ಭಗವದ್ಗೀತೆಯ 3ನೆಯ ಉಪದೇಶದಲ್ಲಿ ನಾವು ಮನಸ್ಸನ್ನು ನಿಯಂತ್ರಿಸುವುದರ ಕುರಿತು ಮಾತನಾಡುವೆವು. ಮನಸ್ಸು ಚಂಚಲವಾದರೂ ಅದು ನಮ್ಮ ನಿಯಂತ್ರಣದಲ್ಲಿದೆ ಮತ್ತು ಇದು ನಮ್ಮಲ್ಲಿರುವ ಒಂದು ಅದ್ಭುತ ಶಕ್ತಿಯಾಗಿದೆ. ಇದನ್ನು ಸರಿಯಾಗಿ ಬಳಸುವುದರಿಂದ ನಾವು ಯಾವುದೇ ಅಡೆತಡೆಯನ್ನು ನಿವಾರಿಸಬಹುದು. ನಿಮ್ಮ ಜೀವನದಲ್ಲಿ ಒಳ್ಳೆಯತನವನ್ನು ಸೃಷ್ಟಿಸಲು ನಿಮ್ಮ ಮನಸ್ಸು ಬಹಳ ಮುಖ್ಯವಾಗಿದೆ. ಆದರೆ ಅದನ್ನು ಸರಿಯಾಗಿ ಬಳಸದಿದ್ದರೆ ನಿಮ್ಮ ಮನಸ್ಸು ವಿನಾಶಕಾರಿ ಶಕ್ತಿಯಾಗಿಯೂ ಪರಿಣಮಿಸಬಹುದು. ವಿಶೇಷವಾಗಿ ನಿಮ್ಮ ಆಲೋಚನೆಗಳು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ. ಆದ್ದರಿಂದ ಜೀವನವನ್ನು ಸರಿಯಾಗಿ ನಡೆಸಲು ನಾವು ನಮ್ಮ ಮನಸ್ಸಿನ ಮೇಲೆ ಸಂಪೂರ್ಣ ಪ್ರಭಾವವನ್ನು ಹೊಂದಿರಬೇಕು ಮತ್ತು ಅದು ನಮಗೆ ಅನುಕೂಲವಾಗುವಂತೆ ಕೆಲಸ ಮಾಡಬೇಕು. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಮನಸ್ಸಿನ ಸ್ವಭಾವವು ಚಂಚಲವಾಗಿರುವುದು ಸಹಜ ಎಂದಿದ್ದಾನೆ. ಒಬ್ಬ ವ್ಯಕ್ತಿಯು ತಾನು ಬೇರೆ ಬೇರೆ ವಿಷಯಗಳ ಬಗ್ಗೆ ಯೋಚಿಸುತ್ತಿದ್ದರೆ ಅದು ಬರುವ ಎಲ್ಲಾ ಕಷ್ಟ ಮತ್ತು ತೊಂದರೆಗಳಿಂದ ತನ್ನನ್ನು ರಕ್ಷಿಸುತ್ತದೆ ಎಂದು ಭಾವಿಸುತ್ತಾನೆ. ಆದರೆ ಅದು ಹಾಗಾಗುವುದಿಲ್ಲ. ಚಿಂತಿಸುವುದರಲ್ಲಿ ಮತ್ತು ಯೋಚಿಸುವುದರಲ್ಲಿ ನಾವು ನಮ್ಮ ಜೀವನದ ಬಹಳಷ್ಟು ಸಮಯವನ್ನು ಕಳೆಯುವೆವು. ಕಾಗೆಯು ಕಿರುಚುತ್ತದೆ, ಕಪ್ಪೆಯು ನೀರು ಕಂಡ ತಕ್ಷಣ ಜಿಗಿಯುತ್ತದೆ. ಇವೆಲ್ಲವೂ ಅದರ ಸಹಜ ಸ್ವಭಾವ. ನಮ್ಮ ಮನಸ್ಸಿನ ಸ್ಥಿತಿಯೂ ಇದೇ ರೀತಿ ಇರುತ್ತದೆ. ಜೀವನದಲ್ಲಿ ಒಳ್ಳೆಯದು ಅಥವಾ ಕೆಟ್ಟದ್ದು ಏನೇ ಸಂಭವಿಸಿದರೂ ನಮ್ಮ ಮನಸ್ಸು ಅದರ ಮೇಲೆ ಕಿರುಚಲು, ಅಂದರೆ ಚಿಂತಿಸಲು ಮತ್ತು ತೊಂದರೆಗೊಳಗಾಗಲು ಪ್ರಾರಂಭಿಸುತ್ತದೆ. ತೊಂದರೆಗೊಳಗಾಗುವುದು ಕೆಟ್ಟ ವಿಷಯವಲ್ಲ, ಆದರೆ ಮನಸ್ಸು ತೊಂದರೆಯ ಜ್ವಾಲೆಗಳಲ್ಲಿ ಏರಲು ಪ್ರಾರಂಭಿಸುತ್ತದೆ. ನಮ್ಮಲ್ಲಿ ಅನೇಕರು ಕೇವಲ ಚಿಂತಿಸಲು ಬದುಕುತ್ತಿದ್ದೇವೆ ಎಂದು ನಮಗೆ ಕೆಲವೊಮ್ಮೆ ಅನಿಸುತ್ತದೆ. ಎಲ್ಲಾ ಸಮಸ್ಯೆಗಳು, ನೋವು ಮತ್ತು ದ್ವಂದ್ವಗಳು ನಮ್ಮ ಮನಸ್ಸಿನಿಂದ ಸೃಷ್ಟಿಸಲ್ಪಟ್ಟ ಕಥೆಗಳಾಗಿವೆ. ನೆನಪಿಡಿ, ನಿಮ್ಮ ಸಮಸ್ಯೆಯು ನಿಮ್ಮ ಮನಸ್ಸಿನ ಒಂದು ಸ್ಥಿತಿ ಮಾತ್ರ. ಅದರಿಂದ ಹೊರಬರಲು ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡು ಸರಿಯಾದ ಪರಿಹಾರಗಳ ಮೇಲೆ ನೀವು ಕೆಲಸ ಮಾಡಬೇಕಾಗುತ್ತದೆ. ನಿಮ್ಮ ಮನಸ್ಸು ಶಾಂತವಾಗಿರಬೇಕೆಂದು ನೀವು ಬಯಸಿದರೆ ಅದನ್ನು ಒಂದು ಕಥೆಯ ಮೂಲಕ ನಾವು ನಿಮಗೆ ವಿವರಿಸುವೆವು. ಒಬ್ಬ ಶ್ರೇಷ್ಠ ಶೇಠ್ ಇದ್ದನು. ಆತನಿಗೆ ಅಪಾರ ಸಂಪತ್ತು ಇತ್ತು, ಆದರೂ ಆತನಿಗೆ ಮನಸ್ಸಿನ ಶಾಂತಿ ಇರಲಿಲ್ಲ. ಒಂದು ದಿನ ಯಾರೋ ಆತನಿಗೆ ಒಂದು ನಗರದಲ್ಲಿ ಒಬ್ಬ ಸಂತರು ವಾಸಿಸುತ್ತಿದ್ದಾರೆ ಎಂದು ಹೇಳಿದರು. ಅವರು ಜನರಿಗೆ ಬೇಕಾದ ವಿಷಯಗಳನ್ನು ಪಡೆಯಲು ಸಾಧ್ಯವಾಗುವಂತಹ ಯಶಸ್ಸನ್ನು ನೀಡುತ್ತಾರೆ. ಶೇಠ್ ಆ ಋಷಿಯ ಬಳಿಗೆ ಹೋಗಿ, ಮಹಾರಾಜರೇ, ನನ್ನ ಬಳಿ ಸಾಕಷ್ಟು ಹಣವಿದೆ, ಆದರೆ ಮನಸ್ಸಿಗೆ ಶಾಂತಿ ಇಲ್ಲ ಎಂದು ಹೇಳಿದನು. ಋಷಿ ಹೇಳಿದರು, ಮಗನೇ, ನಾನು ಏನು ಮಾಡುತ್ತೇನೋ ನೀನು ಹಾಗೆ ಮಾಡು. ನೀನು ಮೌನವಾಗಿ ನನ್ನನ್ನೇ ನೋಡುತ್ತಿರು. ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಶಾಂತಿಯನ್ನು ಪಡೆಯುವ ಉಪಾಯ ನಿಮಗೆ ಸಿಗುತ್ತದೆ. ಮರುದಿನ ಋಷಿಯು ಶೇಠನನ್ನು ತೀಕ್ಷ್ಣವಾದ ಸೂರ್ಯನ ಬೆಳಕಿನಲ್ಲಿ ಕುಳ್ಳಿರಿಸಿ ತಾನೇ ಗುಡಿಸಲಿಗೆ ಹೋದನು. ಶೇಠನು ಶಾಖದಿಂದ ತೊಂದರೆಗೊಳಗಾದರೂ ಮೌನವಾಗಿದ್ದನು. 2ನೆಯ ದಿನ ಋಷಿಯು ಆತನಿಗೆ ಏನನ್ನೂ ತಿನ್ನಲು ಅಥವಾ ಕುಡಿಯಲು ನೀಡಲಿಲ್ಲ ಮತ್ತು ತಾನೇ ವಿವಿಧ ಭಕ್ಷ್ಯಗಳನ್ನು ತಿನ್ನುತ್ತಾ ಇದ್ದನು. ಶೇಠನು ಈ ದಿನವೂ ಮೌನವಾಗಿದ್ದನು. 3ನೆಯ ದಿನ ಶೇಠನಿಗೆ ಕೋಪ ಬಂತು. ಆತ ಅಲ್ಲಿಂದ ಹೊರಡಲು ಪ್ರಾರಂಭಿಸಿದಾಗ ಋಷಿಯು, ಏನಾಯಿತು ಎಂದು ಕೇಳಿದರು. ಇದಕ್ಕೆ ಶೇಠನು, ಮಹಾರಾಜರೇ,
ನಾನು ದೊಡ್ಡ ಭರವಸೆಯೊಂದಿಗೆ ಇಲ್ಲಿಗೆ ಬಂದಿದ್ದೆ, ಆದರೆ ನನಗೆ ಇಲ್ಲಿ ನಿರಾಶೆ ಮಾತ್ರ ಸಿಕ್ಕಿದೆ ಎಂದನು. ಇದಕ್ಕೆ ಉತ್ತರಿಸಿದ ಋಷಿ, ನಾನು ನಿಮಗೆ ಶಾಂತಿಯ ಉಪಾಯವನ್ನು ಹೇಳಿದೆನು. ಮೊದಲ ದಿನ ನಾನು ನಿಮ್ಮನ್ನು ಬಿಸಿಲಿನಲ್ಲಿ ಕುಳಿತುಕೊಳ್ಳಲು ಹೇಳಿ, ನಾನು ಗುಡಿಸಲಿನಲ್ಲಿ ಕುಳಿತಾಗ ನನ್ನ ನೆರಳು ನಿಮಗೆ ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ ಎಂದು ನಾನು ನಿಮಗೆ ಹೇಳಿದೆನು. ನಾನು ನಿಮ್ಮನ್ನು ಹಸಿವಿನಿಂದ ಇಟ್ಟು ತೃಪ್ತಿಯಿಂದ ತಿಂದೆನು. ಇದರ ಮೂಲಕ ನಾನು ನಿಮಗೆ ನೀವು ನನ್ನ ಸಾಧನೆಯಿಂದ ಯಶಸ್ಸನ್ನು ಪಡೆಯುವುದಿಲ್ಲ ಎಂದು ವಿವರಿಸಿದೆನು. ಅದೇ ರೀತಿ ನಿಮ್ಮ ಸ್ವಂತ ಪರಿಶ್ರಮ ಮತ್ತು ಪ್ರಯತ್ನದಿಂದ ಮಾತ್ರ ನಿಮಗೆ ಶಾಂತಿ ಸಿಗುತ್ತದೆ. ನಿಮ್ಮ ಮನಸ್ಸನ್ನು ನಾನು ಶಾಂತಗೊಳಿಸಲು ಸಾಧ್ಯವಿಲ್ಲ. ಇದಕ್ಕಾಗಿ ನೀವು ಹೀಗೆ ಶಾಂತಿಯನ್ನು ನೀಡುವ ಕೆಲಸಗಳನ್ನು ನೀವೇ ಮಾಡಬೇಕಾಗುತ್ತದೆ. ಇದನ್ನು ಕೇಳಿದ ಶೇಠನಿಗೆ ಜ್ಞಾನೋದಯವಾಯಿತು ಮತ್ತು ಆತ ಋಷಿಯ ಆಶೀರ್ವಾದವನ್ನು ಪಡೆದು ತನ್ನ ಮನೆಗೆ ಹೋದನು. ಪ್ರಿಯ ಶ್ರೋತೃಗಳೇ, ಮನಸ್ಸನ್ನು ಶಾಂತಗೊಳಿಸಲು ನೀವು ಕೋಪ ಮತ್ತು ಕೆಟ್ಟ ವಿಷಯಗಳಿಂದ ದೂರವಿರಬೇಕು. ಮನಸ್ಸಿನಲ್ಲಿ ಕೋಪ ಮತ್ತು ಕೆಟ್ಟ ವಿಷಯಗಳು ಇರುವವರೆಗೆ ಪ್ರೀತಿ ಮತ್ತು ಶಾಂತಿ ಅದರಲ್ಲಿ ಪ್ರವೇಶಿಸಲಾರವು. 4ನೆಯ ಉಪದೇಶ, ಸ್ವಯಂ ಮೌಲ್ಯಮಾಪನ, ಅಸೆಸ್ ಒನ್ ಸೆಲ್ಫ್. ಭಗವದ್ಗೀತೆಯ 4ನೆಯ ಉಪದೇಶವು ನಮ್ಮನ್ನು ನಾವು ಸರಿಯಾಗಿ ಅರಿತುಕೊಳ್ಳುವುದಾಗಿದೆ. ಶ್ರೀಕೃಷ್ಣನು ಹೇಳುವಂತೆ, ಜೀವನದಲ್ಲಿ ಯಶಸ್ವಿಯಾಗಲು ಮೊದಲು ನಮ್ಮನ್ನು ನಾವು ಗುರುತಿಸಿಕೊಳ್ಳುವುದು ನಮ್ಮ ಮೊದಲ ಕಾರ್ಯ. ಅಂದರೆ ಯಶಸ್ಸಿನ ಮೊದಲ ಹೆಜ್ಜೆಯೇ ನಮ್ಮನ್ನು ನಾವು ಅರಿಯುವುದು. ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವ ಮೂಲಕ ನೀವು ಜೀವನದಲ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗಬಹುದು. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ, ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವ ಅರ್ಥವೇನೆಂದರೆ, ನಿಮ್ಮ ಮತ್ತು ನಿಮ್ಮ ಗುರಿಯ ನಡುವೆ ಬರುವ ಅಡೆತಡೆಗಳು, ತೊಂದರೆಗಳು, ನಿರಾಶೆಗಳು ಮತ್ತು ವೈಫಲ್ಯಗಳನ್ನು ಜಯಿಸಲು ನಮ್ಮನ್ನು ನಾವು ಗುರುತಿಸಿಕೊಳ್ಳುವುದು ಅವಶ್ಯಕ. ನಮ್ಮನ್ನು ನಾವು ಗುರುತಿಸಿಕೊಳ್ಳಲು ಮೊದಲು ನಮ್ಮೊಂದಿಗೆ ನಾವು ಮಾತನಾಡಬೇಕು. ಅಂದರೆ ಮೊದಲು ನಾವು ಇದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ನಾನು ಯಾರು? ನಾನು ಹೇಗಿದ್ದೇನೆ? ನನ್ನ ಅಸ್ತಿತ್ವ ಏನು? ನನ್ನೊಳಗಿನ ಸಾಮರ್ಥ್ಯಗಳು ಯಾವುವು? ನನ್ನೊಳಗಿನ ನ್ಯೂನತೆಗಳು ಯಾವುವು? ನನ್ನೊಳಗಿನ ಸದ್ಗುಣಗಳು ಯಾವುವು? ನನ್ನ ಚಿಂತನೆ ಏನು ಮತ್ತು ನನ್ನ ಆಲೋಚನೆಗಳು ಯಾವುವು? ನನ್ನ ಜೀವನದ ಉದ್ದೇಶವೇನು? ನನ್ನ ಜೀವನದ ಗುರಿ ಏನು? ನಾನು ಪ್ರಸ್ತುತ ಮಾಡುತ್ತಿರುವ ಕೆಲಸವು ನನ್ನ ಗುರಿಗಳನ್ನು ಸಾಧಿಸಬಹುದೇ? ನನ್ನ ಗುರಿಯನ್ನು ನಾನು ತಲುಪಲು ಸಾಧ್ಯವೇ? ನನ್ನ ಕೆಲಸವು ನನ್ನ ಗುರಿಗಳನ್ನು ಪೂರೈಸುತ್ತಿಲ್ಲ ಮತ್ತು ನಾನು ನನ್ನ ಗುರಿಯನ್ನು ತಲುಪಲು ಸಾಧ್ಯವಾಗದಿದ್ದರೆ ನನ್ನದೇ ಗುರಿಯನ್ನು ಸಾಧಿಸಲು ಮತ್ತು ತಲುಪಲು ನಾನು ಮಾಡಿದ ತಪ್ಪು ಏನು? ನಮ್ಮನ್ನು ನಾವು ಅರಿಯಲು ವಿಫಲರಾಗಿರುವುದರಿಂದ ಪ್ರಪಂಚದ ಹೆಚ್ಚಿನ ಜನರು ತಮ್ಮನ್ನು ತಾವು ತಿಳಿದುಕೊಳ್ಳುವ ಬದಲು ಇತರರನ್ನು ಹುಡುಕುತ್ತಾರೆ. ಅವರು ಇತರರನ್ನು ತಿಳಿದುಕೊಳ್ಳುವಲ್ಲಿ ನಿರತರಾಗಿದ್ದಾರೆ. ಅವರು ತಮ್ಮ ಇಡೀ ಮನಸ್ಸು, ಸಮಯ ಮತ್ತು ಶಕ್ತಿಯನ್ನು ಇತರರನ್ನು ತಿಳಿದುಕೊಳ್ಳಲು ವಿನಿಯೋಗಿಸುತ್ತಾರೆ. ಆದರೂ ಅವರ ಎದುರಿನ ವ್ಯಕ್ತಿಯನ್ನು ಅರಿಯಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಇತರರನ್ನು ತಿಳಿದುಕೊಳ್ಳುವ ಬದಲು ಒಬ್ಬ ವ್ಯಕ್ತಿಯು ತನ್ನ ಇಡೀ ಮನಸ್ಸು, ಸಮಯ ಮತ್ತು ತನ್ನ ಶಕ್ತಿಯನ್ನು ತನ್ನನ್ನು ತಾನೇ ತಿಳಿದುಕೊಳ್ಳಲು ವಿನಿಯೋಗಿಸಿದರೆ ಆಗ ಆತ ಇಡೀ ಜಗತ್ತನ್ನೇ ತನ್ನ ಕಾಲಡಿಯಲ್ಲಿ ತರುವಂತಹ ಸಾಧನೆಯನ್ನು ಮಾಡಬಲ್ಲನು. ಆದ್ದರಿಂದ ಎಚ್ಚರಗೊಳ್ಳಿ, ಎದ್ದೇಳಿ ಮತ್ತು ನಿಮ್ಮನ್ನು ನೀವು ಗುರುತಿಸಿಕೊಳ್ಳಿ. ನಿಮ್ಮ ಶಕ್ತಿಯನ್ನು ಗುರುತಿಸಿ. ಆಗ ಮಾತ್ರ ನೀವು ಇತಿಹಾಸವನ್ನು ಸೃಷ್ಟಿಸಬಹುದು. 5ನೆಯ ಉಪದೇಶ, ಸ್ವಯಂ ನಿರ್ಮಾಣ, ಬಿಲ್ಡ್ ಒನ್ ಸೆಲ್ಫ್. ಭಗವದ್ಗೀತೆಯ 5ನೆಯ ಉಪದೇಶವು ಸ್ವಯಂ ನಿರ್ಮಾಣದ ಬಗ್ಗೆ ಇದೆ. ಶ್ರೀಕೃಷ್ಣನು ಹೇಳುವಂತೆ, ಮಾನವ ಜೀವನವು ಅಮೂಲ್ಯವಾದುದು. ಇದನ್ನು ಯಾರೂ ನಿರಾಕರಿಸುವುದಿಲ್ಲ. ಆದರೆ ಈ ದೇಹದ ಭಾಗಕ್ಕೆ ನಾವು ನಿಜವಾಗಿ ನೀಡಬೇಕಾದಷ್ಟು ಗೌರವವನ್ನು ನಾವು ನೀಡುವುದಿಲ್ಲ ಎಂಬುದು ವಿಪರ್ಯಾಸ. ನಾವು ದೇಹದ ಬಾಹ್ಯ ಸೌಂದರ್ಯಕ್ಕೆ ಹೆಚ್ಚಿನ ಗಮನ ನೀಡುತ್ತೇವೆ ಎಂಬುದು ನಿಜ. ಆದರೆ ಈ ದೇಹದೊಳಗೆ ಕುಳಿತಿರುವ ದೇವರಿಗೆ ಮತ್ತು ಆತನ ವಾಸಸ್ಥಾನವಾಗಿರುವ ಈ ದೇವಾಲಯಕ್ಕೆ ನಾವು ಕೆಲವೊಮ್ಮೆ ಗಮನ ನೀಡುವುದಿಲ್ಲ. ನಾವು ಈ ಬಗ್ಗೆ ಪ್ರಜ್ಞಾಪೂರ್ವಕವಾಗಿ ಇರಲು ಬಯಸುವುದಿಲ್ಲ. ಅದಕ್ಕಾಗಿಯೇ ನಾವು ಭೌತಿಕ ಸುಖ ಮತ್ತು ದುಃಖದ ಸುಳಿಯಲ್ಲಿ ಸಿಲುಕಿ ನಮ್ಮ ಸ್ವಂತ ಅಭಿವೃದ್ಧಿಯ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತೇವೆ. ಈ ನಿರ್ಲಕ್ಷ್ಯದ ಪರಿಣಾಮಗಳನ್ನು ನಾವಷ್ಟೇ ಅಲ್ಲ, ನಮ್ಮ ಕುಟುಂಬ, ಸಮಾಜ, ರಾಷ್ಟ್ರ ಮತ್ತು ಇಡೀ ಜಗತ್ತು ಯಾವುದೋ ರೂಪದಲ್ಲಿ ಅನುಭವಿಸಬೇಕಾಗುತ್ತದೆ. ಇಂದಿನ ಅತ್ಯಂತ ದೊಡ್ಡ ಅಗತ್ಯದ ಬಗ್ಗೆ ನಾವು ಮಾತನಾಡಿದರೆ ಅದು ನಮ್ಮನ್ನು ನಾವು ನಿರ್ಮಿಸಿಕೊಳ್ಳುವುದು. ನಮ್ಮನ್ನು ನಾವು ಹೇಗೆ ನಿರ್ಮಿಸಿಕೊಳ್ಳಬೇಕು ಎಂಬುದರ ಕುರಿತು ನಾವು ಆಲೋಚಿಸಬೇಕು. ದೇವರು ನಮ್ಮನ್ನು ಅತ್ಯುತ್ತಮವಾಗಿ ಸೃಷ್ಟಿಸಿದ್ದಾನೆ. ಇದನ್ನು ಒಪ್ಪಿಕೊಂಡ ಮಾತ್ರಕ್ಕೆ ನಾವು ಅತ್ಯುತ್ತಮರಾಗುವುದಿಲ್ಲ. ನಾವು ನಮ್ಮ ಆಲೋಚನೆಗಳು, ಮಾತುಗಳು ಮತ್ತು ಕಾರ್ಯಗಳ ಬಗ್ಗೆ ಯೋಚಿಸಬೇಕು. ನಾವು ನಮ್ಮನ್ನು ಒಂದು ಘಟಕವೆಂದು ಪರಿಗಣಿಸದ ಹೊರತು ನಮಗೆ ಅಥವಾ ನಿಮಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ. ನಮ್ಮ ದೇಹದ ದೇವಾಲಯಕ್ಕೆ ಮತ್ತು ಅದರೊಳಗಿನ ಜೀವಂತ ಅಂಶಗಳಿಗೆ ನಾವು ಪ್ರಾಮುಖ್ಯತೆ ನೀಡಬೇಕು. ಅದರ ಸ್ವಚ್ಛತೆ ಮತ್ತು ಅದರ ಬಗ್ಗೆ ನಾವು ಸಮರ್ಪಣಾ ಮನೋಭಾವವನ್ನು ಹೊಂದಿರಬೇಕು. ಬಾಹ್ಯ ನಿರ್ಮಾಣದ ಬಗ್ಗೆ ನಾವು ಎಷ್ಟು ಚಿಂತಿಸುತ್ತೇವೆಯೋ ಅದಕ್ಕಿಂತ ಹೆಚ್ಚು ನಮ್ಮದೇ ಅಭಿವೃದ್ಧಿಯ ಬಗ್ಗೆ ನಾವು ಚಿಂತಿಸಬೇಕು. ಇದಕ್ಕಾಗಿ ನಾವು ಒಳ್ಳೆಯತನ ಮತ್ತು ಸಕಾರಾತ್ಮಕ ಅಂಶಗಳ ಮೇಲೆ ಮಾತ್ರ ಗಮನ ಹರಿಸಬೇಕು. ನಾವು ನಮ್ಮ ಮತ್ತು ಇತರರ ಸದ್ಗುಣಗಳಿಗೆ ಗಮನ ನೀಡಬೇಕು. ನಾವೆಲ್ಲರೂ ಸರ್ವಶಕ್ತ ದೇವರ ಮಕ್ಕಳು. ಆ ಸರ್ವಶಕ್ತ ದೇವರ ಎಲ್ಲಾ ಗುಣಗಳು ನಮ್ಮೊಳಗೆ ಇವೆ. ಅಸ್ತಿತ್ವದಲ್ಲಿರುವ ಆ ಶಕ್ತಿಗಳನ್ನು ಸರಿಯಾಗಿ ಬಳಸುವುದರಿಂದ ನಾವು ನಮ್ಮನ್ನು ನಾವು ನಿರ್ಮಿಸಿಕೊಳ್ಳಬಹುದು ಮತ್ತು ನಮ್ಮನ್ನು ಸುಂದರವಾಗಿ ನಿರ್ಮಿಸಿಕೊಳ್ಳುವುದರ ಜೊತೆಗೆ ನಾವು ನಮ್ಮ ಕುಟುಂಬ, ಸಮಾಜ, ರಾಷ್ಟ್ರ ಮತ್ತು ಇಡೀ ಸೃಷ್ಟಿಯನ್ನು ನಿರ್ಮಿಸಬಹುದು.
ಇಂದಿನ ದಿನವನ್ನು ನಮ್ಮ ಜೀವನದಲ್ಲಿ ಸ್ವಯಂ ನಿರ್ಮಾಣದ ಮೊದಲ ಬೆಳಗ್ಗೆ ಎಂದು ಪರಿಗಣಿಸಿ ಮತ್ತು ಮೊದಲು ನಿಮ್ಮನ್ನು ನೀವು ನಿರ್ಮಿಸಲು ಪ್ರಯತ್ನಿಸಿ. ನಂಬಿರಿ, ಅಸಾಧ್ಯ ಎಂಬ ಭಾವನೆಯೇ ಸಾಧ್ಯವಾದುದಕ್ಕೆ ದೊಡ್ಡ ಅಡೆತಡೆಯಾಗಿದೆ. ಆದ್ದರಿಂದ ಅಸಾಧ್ಯವನ್ನು ಲಾಕ್ ಮಾಡಿ ಮತ್ತು ಕೇವಲ ಸಾಧ್ಯ ಎಂಬ ಮಂತ್ರವನ್ನು ಜಪಿಸಿ. ನೆನಪಿಡಿ, ನಿಮ್ಮ ಗುರುತು ಕೇವಲ ನೀವಲ್ಲ, ನಿಮ್ಮ ವ್ಯಕ್ತಿತ್ವ ಮತ್ತು ಸೃಜನಶೀಲತೆಯು ನಿಮ್ಮನ್ನು ಎತ್ತಿ ತೋರಿಸುತ್ತದೆ. ಇದಕ್ಕಾಗಿ ಸ್ವಯಂ ನಿರ್ಮಾಣಕ್ಕಿಂತ ಬೇರೆ ದಾರಿಯಿಲ್ಲ. 6ನೇ ಉಪದೇಶ, ಕರ್ಮವನ್ನು ಮಾಡಿ ಫಲದ ಬಗ್ಗೆ ಚಿಂತಿಸಬೇಡಿ. ಡೂ ಯೋರ್ ವರ್ಕ್, ಡು ನಾಟ್ ವರಿ ಅಬೌಟ್ ದ ರಿಸಲ್ಟ್. ಭಗವದ್ಗೀತೆಯ 6ನೆಯ ಉಪದೇಶವು ಕರ್ಮದ ಬಗ್ಗೆ ಇದೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಕೆಲಸ ಮತ್ತು ಫಲಿತಾಂಶದ ನಡುವೆ ಸಂಬಂಧವಿದೆ. ನಾವು ಕೆಲಸ ಮಾಡಬೇಕು, ಆದರೆ ಫಲಿತಾಂಶದ ಬಗ್ಗೆ ಚಿಂತಿಸಬಾರದು. ಇದಕ್ಕೆ ಕಾರಣವೇನೆಂದರೆ ನಾವು ನಮ್ಮ ಕೆಲಸದ ಫಲಿತಾಂಶದ ಮೇಲೆ ಅವಲಂಬಿತರಾಗಿರುತ್ತೇವೆ. ಅದರ ಬಗ್ಗೆ ನಾವು ಊಹಿಸಬಹುದು, ಆದರೆ ಫಲಿತಾಂಶವು ಖಚಿತವಾಗಿರುವುದಿಲ್ಲ. ಆದ್ದರಿಂದ ಫಲಿತಾಂಶದ ಬಗ್ಗೆ ಚಿಂತಿಸುವುದು ವ್ಯರ್ಥ ಮತ್ತು ಇದರಿಂದಾಗಿ ನಾವು ತೀವ್ರ ಆತಂಕ ಮತ್ತು ಒತ್ತಡವನ್ನು ಎದುರಿಸಬೇಕಾಗುತ್ತದೆ. ಶ್ರೀಕೃಷ್ಣನು ಮತ್ತಷ್ಟು ಹೇಳುವಂತೆ ಕೆಲಸ ಮಾಡುವುದು ನಮ್ಮ ಕರ್ತವ್ಯ, ಆದರೆ ನಾವು ಕೆಲಸದ ಫಲಿತಾಂಶದ ಬಂಧನದಿಂದ ಮುಕ್ತರಾಗಿಲ್ಲ. ತಮ್ಮ ಕರ್ಮದ ಫಲವನ್ನು ಪಡೆಯಲು ಒಬ್ಬನು ತನ್ನ ಕೆಲಸವನ್ನು ಮಾಡಬೇಕು. ಚಿಂತೆಯಿಂದಾಗಿ ನಾವು ನಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಫಲಿತಾಂಶಗಳನ್ನು ನಿರೀಕ್ಷಿಸುತ್ತಾ ನಮ್ಮ ಕರ್ತವ್ಯವನ್ನು ಮರೆಯುತ್ತೇವೆ. ಶ್ರೀಕೃಷ್ಣನು ಹೇಳುವಂತೆ ನಾವು ನಮ್ಮ ಕೆಲಸವನ್ನು ಮಾಡುವಾಗ ಕರ್ತವ್ಯದ ಬಗ್ಗೆ ಉತ್ಸಾಹ ಮತ್ತು ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಇದು ಯಶಸ್ವಿ ಜೀವನಕ್ಕೆ ಕಾರಣವಾಗುತ್ತದೆ. ಇದನ್ನು ನಾವು ನಿಮಗೆ ಒಂದು ಕಥೆಯ ಮೂಲಕ ಸ್ಪಷ್ಟಪಡಿಸುವೆವು. ಒಬ್ಬ ರಾಜನಿದ್ದನು. ಅವನು ತನ್ನ ಪ್ರಜೆಗಳ ಬಗ್ಗೆ ಬಹಳ ಕಾಳಜಿ ವಹಿಸುತ್ತಿದ್ದನು. ಆತ ನಿಯಮಿತವಾಗಿ ತನ್ನ ಪ್ರಜೆಗಳಿಗೆ ಭೇಟಿ ನೀಡುತ್ತಿದ್ದನು ಮತ್ತು ಅವರ ಸಮಸ್ಯೆಗಳನ್ನು ಆಲಿಸಿ ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತಿದ್ದನು. ಆತನ ಕರ್ತವ್ಯ ನಿಷ್ಠೆಯ ಬಗ್ಗೆ ದೂರದವರೆಗೂ ಚರ್ಚೆಗಳು ಹರಡಿದ್ದವು. ಒಮ್ಮೆ ರಾಜನು ತನ್ನ ರಾಜ್ಯದಲ್ಲಿ ಪ್ರವಾಸಕ್ಕೆ ಹೊರಟಿದ್ದಾಗ ಆತನ ಕುರ್ತಾದ ಒಂದು ಗುಂಡಿ ಮುರಿಯಿತು. ಇದನ್ನು ನೋಡಿದ ರಾಜನು ತಕ್ಷಣವೇ ಮಂತ್ರಿಯನ್ನು ಕರೆದು ಗ್ರಾಮದಿಂದ ಉತ್ತಮ ದರ್ಜೆಯ ದರ್ಜಿಯನ್ನು ಕರೆಯಿಸಿ ಗುಂಡಿಯನ್ನು ಹೊಲಿಯುವಂತೆ ಆದೇಶಿಸಿದನು. ಇದನ್ನು ಕೇಳಿದ ಮಂತ್ರಿಯು ಗ್ರಾಮದಲ್ಲಿ ಒಬ್ಬ ದರ್ಜಿಯನ್ನು ಹುಡುಕಲು ಪ್ರಾರಂಭಿಸಿದನು ಮತ್ತು ಆಕಸ್ಮಿಕವಾಗಿ ಒಬ್ಬ ದರ್ಜಿಯು ಸಿಕ್ಕಿದನು. ಅವನು ತನ್ನ ಸಣ್ಣ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದನು. ಮಂತ್ರಿಯು ತಕ್ಷಣವೇ ಅವನನ್ನು ರಾಜನ ಬಳಿಗೆ ಕರೆದುಕೊಂಡು ಹೋದನು. ರಾಜನು ದರ್ಜಿಗೆ, ನನ್ನ ಕುರ್ತಾದ ಗುಂಡಿಯನ್ನು ಹೊಲಿಯಲು ನಿನಗೆ ಸಾಧ್ಯವೇ ಎಂದು ಕೇಳಿದನು. ದರ್ಜಿಯು, ಇದು ಬಹಳ ಸುಲಭದ ಕೆಲಸ ಎಂದನು. ದರ್ಜಿಯು ತನ್ನ ಚೀಲದಿಂದ ದಾರವನ್ನು ತೆಗೆದು ಕುರ್ತಾಗೆ ಗುಂಡಿಯನ್ನು ಹೊಲಿದನು. ಇದನ್ನು ನೋಡಿ ರಾಜನು ಬಹಳ ಸಂತೋಷಪಟ್ಟನು ಮತ್ತು ದರ್ಜಿಗೆ, ನಾನು ನಿನಗೆ ಎಷ್ಟು ಹಣ ಕೊಡಬೇಕು ಎಂದು ಕೇಳಿದನು. ದರ್ಜಿಯು, ಇಂತಹ ಸಣ್ಣ ಕೆಲಸಕ್ಕೆ ನಾನು ಹಣ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದನು. ರಾಜನು, ಇಲ್ಲ, ನಾನು ಅದಕ್ಕೆ ಪಾವತಿಸುವೆನು, ಖಂಡಿತವಾಗಿಯೂ ನೀಡುವೆನು ಎಂದನು. ದರ್ಜಿಯು, ನಾನು ಕೇವಲ ಇದನ್ನು ಬಳಸಿದ್ದೇನೆ, ಅದಕ್ಕಾಗಿ ನಾನು 2 ರೂಪಾಯಿಗಳನ್ನು ಕೇಳುತ್ತೇನೆ ಎಂದು ಯೋಚಿಸಿದನು. ಆದರೆ ನಂತರ ದರ್ಜಿಯು, ನಾನು ಇಷ್ಟು ಕೆಲಸಕ್ಕೆ ಇಷ್ಟು ಹಣ ತೆಗೆದುಕೊಂಡರೆ ರಾಜನು ಗ್ರಾಮಸ್ಥರಿಂದ ಎಷ್ಟು ಹಣ ತೆಗೆದುಕೊಂಡಿರಬಹುದು ಎಂದು ಭಾವಿಸುತ್ತಾನೆಂದು ಯೋಚಿಸಿದನು. ಇದೆಲ್ಲವನ್ನೂ ಯೋಚಿಸಿ ದರ್ಜಿಯು, ನಿಮಗೆ ಇಷ್ಟವಾದದ್ದನ್ನು ನೀಡಿ ಎಂದು ಹೇಳಿದನು. ಇದನ್ನು ಕೇಳಿದ ರಾಜನು ತನ್ನ ಸ್ಥಾನಮಾನಕ್ಕೆ ಅನುಗುಣವಾಗಿ ದರ್ಜಿಗೆ 2 ಹಳ್ಳಿಗಳನ್ನು ನೀಡಲು ನಿರ್ಧರಿಸಿದನು. ರಾಜನು ತನ್ನ ಸ್ಥಾನಮಾನವು ಸಮಾಜದಲ್ಲಿ ಕಡಿಮೆಯಾಗಬಾರದು ಎಂದು ಆಲೋಚಿಸಿ ದರ್ಜಿಗೆ ಇಂತಹ ದೊಡ್ಡ ಬಹುಮಾನವನ್ನು ನೀಡುತ್ತಿದ್ದನು. ದರ್ಜಿಯು ಮನಸ್ಸಿನಲ್ಲಿ, ನಾನು ಕೇವಲ 2 ರೂಪಾಯಿಗಳನ್ನು ಕೇಳುತ್ತಿದ್ದೆನು ಮತ್ತು ಈಗ ನಾನು 2 ಹಳ್ಳಿಗಳ ಮಾಲೀಕನಾದೆನು ಎಂದು ಯೋಚಿಸಲು ಪ್ರಾರಂಭಿಸಿದನು. ಪ್ರಿಯ ಆತ್ಮಗಳೇ, ನಾವೆಲ್ಲರೂ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯೋಚಿಸುತ್ತೇವೆ, ಆದರೆ ದೇವರು ತನ್ನದೇ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಮಗೆ ಎಲ್ಲವನ್ನೂ ನೀಡುತ್ತಾನೆ. ನಾವು ಸಣ್ಣದನ್ನು ಕೇಳುತ್ತೇವೆ ಮತ್ತು ಕೆಲವೊಮ್ಮೆ ದೇವರು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಮಗೆ ದೊಡ್ಡದನ್ನು ನೀಡುತ್ತಾನೆ. ಅದಕ್ಕಾಗಿಯೇ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ನಿಮ್ಮ ಕೆಲಸವನ್ನು ಮಾಡಿ ಫಲಿತಾಂಶವನ್ನು ಬಯಸಬೇಡಿ ಎಂದು ಹೇಳಿದ್ದಾನೆ. ಈ ಕಥೆಯ ಸಾರವು ಇದೇ ಆಗಿದೆ. 7ನೆಯ ಉಪದೇಶ, ಯಾವಾಗಲೂ ಗುರಿಗಳನ್ನು ನೆನಪಿಡಿ. ಆಲ್ವೇಸ್ ರಿಮೆಂಬರ್ ದ ಗೋಲ್ಸ್. ಭಗವದ್ಗೀತೆಯ 7ನೆಯ ಉಪದೇಶದಲ್ಲಿ ನಾವು ಯಾವಾಗಲೂ ಗುರಿಗಳನ್ನು ನೆನಪಿಡುವುದರ ಬಗ್ಗೆ ಕಲಿಯುವೆವು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುವಂತೆ ಯಾವುದೇ ಗುರಿಯನ್ನು ಹೊಂದಿಸುವ ಮೊದಲು ನಿಮ್ಮನ್ನು ನೀವೇ 3 ವಿಷಯಗಳನ್ನು ಕೇಳಿ. ಮೊದಲನೆಯದಾಗಿ, ನೀವು ಆ ಕೆಲಸವನ್ನು ಏಕೆ ಮಾಡಲು ಬಯಸುತ್ತೀರಿ? 2ನೆಯದಾಗಿ, ಅದರ ಫಲಿತಾಂಶ ಏನಾಗಿರುತ್ತದೆ? 3ನೆಯದಾಗಿ, ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆಯೇ? ಈ 3 ಪ್ರಶ್ನೆಗಳಿಗೆ ಉತ್ತರಗಳು ನಿಮಗೆ ಭರವಸೆ ನೀಡಿದರೆ ಮಾತ್ರ ಆ ಗುರಿಯ ಕಡೆಗೆ ಹೆಜ್ಜೆ ಇಡಿ. ನಿಮ್ಮ ಗುರಿಗಾಗಿ ಮಾಡಿದ ಕಾರ್ಯತಂತ್ರದ ಬಗ್ಗೆ ಎಂದಿಗೂ ಯಾರಿಗೂ ಹೇಳಬೇಡಿ. ಆ ರಹಸ್ಯವನ್ನು ಇಟ್ಟುಕೊಂಡು ಆ ದಿಕ್ಕಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ. ನಿಮ್ಮ ಗುರಿಯ ಹಾದಿಯಲ್ಲಿ ಯಾವುದೇ ಪ್ರತಿಕೂಲ ಪರಿಸ್ಥಿತಿ ಬಂದರೂ ಅದಕ್ಕೆ ಹೆದರಬೇಡಿ ಮತ್ತು ಗುರಿಯನ್ನು ಮಧ್ಯದಲ್ಲಿ ಬಿಡಬೇಡಿ. ಅದನ್ನು ತಾಳ್ಮೆಯಿಂದ ಎದುರಿಸಿ ಮತ್ತು ಸಕಾರಾತ್ಮಕ ಚಿಂತನೆಯೊಂದಿಗೆ ಗುರಿಯ ಕಡೆಗೆ ಪ್ರಯತ್ನಿಸುತ್ತಾ ಇರಿ. ನೆನಪಿಡಿ, ಹಿಂದೆ ನಿಮಗೆ ಏನಾಯಿತು ಅದೇ ಭವಿಷ್ಯದಲ್ಲೂ ಆಗುತ್ತದೆ ಎಂಬುದು ಅಗತ್ಯವಿಲ್ಲ. ನಿಮ್ಮ ಭವಿಷ್ಯವನ್ನು ರೂಪಿಸುವ ವ್ಯಾಪ್ತಿಯು ಯಾವಾಗಲೂ ನಿಮ್ಮ ಕೈಯಲ್ಲಿದೆ. ನಮ್ಮ ಸುತ್ತಲೂ ಕೆಲವು ಜನರಿದ್ದಾರೆ. ಅವರು ಬೇಗನೆ ಯಶಸ್ವಿಯಾಗುತ್ತಾರೆ ಮತ್ತು ಜೀವನದಲ್ಲಿ ಮುಂದುವರಿಯುತ್ತಾರೆ. ಆದರೆ ಕೆಲವು ಜನರು ಸಾಕಷ್ಟು ಪ್ರಯತ್ನ ಮಾಡಿದ ನಂತರವೂ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುವುದಿಲ್ಲ.
ಗುರಿಗಳನ್ನು ಸಾಧಿಸಲು ನಾವು ಮೊದಲು ಗುರಿಗಳನ್ನು ನಿರ್ಧರಿಸಬೇಕು. ಇದರಿಂದ ನಾವು ಯಾವ ದಿಕ್ಕಿನಲ್ಲಿ ಮುಂದುವರಿಯಬೇಕು ಮತ್ತು ಕಷ್ಟಪಟ್ಟು ಕೆಲಸ ಮಾಡಬೇಕು ಎಂದು ತಿಳಿಯುತ್ತದೆ. ಜೀವನದಲ್ಲಿ ಯಶಸ್ವಿಯಾಗಲು ಗುರಿಗಳನ್ನು ಹೊಂದಿಸಲು ನಿಮಗೆ ಕಷ್ಟವಾಗುತ್ತಿದ್ದರೆ ಈ ವಿಷಯಗಳನ್ನು ಯಾವಾಗಲೂ ನೆನಪಿಡಿ. ಇತರರ ಪ್ರಕಾರ ಗುರಿಗಳನ್ನು ಆಯ್ಕೆ ಮಾಡುವ ಬದಲು ನಿಮ್ಮ ಗುರಿಗಳನ್ನು ನಿಮ್ಮ ಪ್ರಕಾರ ಆಯ್ಕೆ ಮಾಡಿ. ನಿಮ್ಮದೇ ರೀತಿಯಲ್ಲಿ ಕೆಲಸವನ್ನು ನಿಭಾಯಿಸಲು ನೀವು ಪ್ರಯತ್ನಿಸಿದಾಗ ಗುರಿಗಳನ್ನು ಹೊಂದಿಸುವುದು ಸುಲಭವಾಗುತ್ತದೆ. ಕನಸು ಕಾಣುವುದು ಒಳ್ಳೆಯದು, ಆದರೆ ನಿಮ್ಮ ಕನಸುಗಳನ್ನು ವಾಸ್ತವದಲ್ಲಿ ಈಡೇರಿಸಲು ನೀವು ಬಯಸಿದರೆ ನಿಮ್ಮ ಮನಸ್ಸಿನಿಂದ ನೀವು ಏನನ್ನು ಬಯಸುತ್ತೀರಿ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ನೀವು ಅವುಗಳನ್ನು ಸಾಧಿಸಲು ಗುರಿಗಳನ್ನು ಹೊಂದಿಸಿದ್ದರೆ ಅವುಗಳನ್ನು ಪೂರ್ಣಗೊಳಿಸಲು ಎಷ್ಟು ಶಕ್ತಿಯ ಅಗತ್ಯವಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ಅದಕ್ಕೆ ಅನುಗುಣವಾಗಿ ಗುರಿಗಳನ್ನು ಹೊಂದಿಸಿ ಮತ್ತು ಮುಂದುವರಿಯಿರಿ. ದೊಡ್ಡ ಗುರಿಗಳನ್ನು ಹೊಂದಿಸುವುದಕ್ಕಿಂತ ಯಾವಾಗಲೂ ಸಣ್ಣ ಗುರಿಗಳನ್ನು ಮಾಡುವುದು ಉತ್ತಮ. ಇದನ್ನು ನಾವು ನಿಮಗೆ ಒಂದು ಕಥೆಯ ಮೂಲಕ ವಿವರಿಸುವೆವು. ಒಬ್ಬ ಕತ್ತೆಯಿತ್ತು. ಅದರ ಗುರಿ ತನ್ನ ಜೀವನದಲ್ಲಿ ಏನಾದರೂ ದೊಡ್ಡ ಕೆಲಸ ಮಾಡಬೇಕೆಂದು ಇತ್ತು. ಆ ಕತ್ತೆಯು ಜನರು ತಾನು ಸತ್ತ ನಂತರವೂ ತನ್ನನ್ನು ನೆನಪಿಸಿಕೊಳ್ಳಬೇಕು ಮತ್ತು ತನ್ನ ಹೆಸರನ್ನು ತೆಗೆದುಕೊಳ್ಳಬೇಕು ಎಂದು ಬಯಸಿತ್ತು. ಆದರೆ ಅದು ಒಬ್ಬ ಮಾಲೀಕನ ಅಡಿಯಲ್ಲಿ ಕೆಲಸ ಮಾಡುತ್ತಿತ್ತು. ಆ ಮಾಲೀಕನು ಸಹ ತನ್ನ ಪ್ರದೇಶದಲ್ಲಿ ದೊಡ್ಡ ವ್ಯಾಪಾರಿಯಾಗುವ ಗುರಿಯನ್ನು ಹೊಂದಿದ್ದನು. ತನ್ನ ಗುರಿಯನ್ನು ಪೂರೈಸಲು ಮಾಲೀಕನು ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದನು ಮತ್ತು ಹೆಚ್ಚು ಲಾಭ ಗಳಿಸಲು ಕತ್ತೆಯ ಮೇಲೆ ಬಹಳ ಭಾರವಾದ ಸರಕುಗಳನ್ನು ಹೇರುತ್ತಿದ್ದನು. ಆ ಕತ್ತೆಯು ತನ್ನ ಕೆಲಸದಲ್ಲಿ ವಿಫಲವಾಗಬಹುದೆಂದು ಮತ್ತು ತಿನ್ನಲು ಪ್ರಲೋಭನೆಗೆ ಒಳಗಾಗಬಹುದೆಂದು ಯಾವಾಗಲೂ ಹೆದರುತ್ತಿತ್ತು. ಈ ಭಯದಿಂದ ಕತ್ತೆಯು ತನ್ನ ಯಜಮಾನನನ್ನು ಬಿಡಲು ಸಾಧ್ಯವಾಗಲಿಲ್ಲ ಮತ್ತು ತನ್ನ ಇಡೀ ಜೀವನವನ್ನು ತನ್ನ ಯಜಮಾನನ ಗುರಿಯನ್ನು ಪೂರೈಸಲು ಕಳೆಯಿತು. ಕತ್ತೆಯು ವಯಸ್ಸಾದಾಗ ಅದರ ಮಾಲೀಕನು ಅದನ್ನು ಕಾಡಿನಲ್ಲಿ ಸಾಯಲು ಬಿಡುತ್ತಾನೆ. ಕತ್ತೆಯು ಸಾಯುತ್ತಿರುವಾಗ ಅದು ತನ್ನ ಜೀವನದ ಬಗ್ಗೆ ಯೋಚಿಸುತ್ತದೆ ಮತ್ತು ತನ್ನ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಡುತ್ತದೆ ಮತ್ತು ನಾನು ಒಮ್ಮೆ ಪ್ರಯತ್ನಿಸಿದ್ದರೆ ಏನಾಗುತ್ತಿತ್ತು ಎಂದು ಯೋಚಿಸುತ್ತದೆ. ಬಹುಶಃ ನನ್ನ ಜೀವನವು ವಿಭಿನ್ನವಾಗಿರುತ್ತಿತ್ತು. ನಾನು ಧೈರ್ಯ ತೋರಿಸಿದ್ದರೆ ಇಂದು ನಾನು ಬೇರೆಲ್ಲೋ ಇರುತ್ತಿದ್ದೆ. ಕೊನೆಯಲ್ಲಿ ಕತ್ತೆಯು ಸಾಯುತ್ತದೆ. ಇಂದಿನ ಜೀವನದಲ್ಲಿಯೂ ಅನೇಕ ಜನರು ಈ ಕತ್ತೆಯಂತೆಯೇ ಇರುತ್ತಾರೆ. ತಮ್ಮ ಸ್ವಂತ ಗುರಿಗಳ ಮೇಲೆ ಕೆಲಸ ಮಾಡುವ ಬದಲು ಅವರು ತಮ್ಮ ಎಲ್ಲಾ ಸಮಯ ಮತ್ತು ಶಕ್ತಿಯನ್ನು ಇತರರ ಗುರಿಗಳ ಮೇಲೆ ಕಳೆಯುತ್ತಾರೆ. ಆ ಗುರಿಗಳನ್ನು ಪೂರ್ಣಗೊಳಿಸಲು ಅವರು ತಮ್ಮ ಸಮಯವನ್ನು ವಿನಿಯೋಗಿಸುತ್ತಾರೆ. ನಾವು ನಮ್ಮ ಕೆಲಸದ ಹೊರತಾಗಿಯೂ ತೃಪ್ತರಾಗುತ್ತೇವೆ. ನಾವು ನಮ್ಮ ಬಗ್ಗೆ ಯೋಚಿಸದ ಹೊರತು ಮತ್ತು ನಮ್ಮದೇ ಗುರಿಗಳ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸದ ಹೊರತು ನಮ್ಮ ಇಚ್ಛೆಯಂತೆ ನಮ್ಮ ಜೀವನವನ್ನು ನಡೆಸಲು ನಮಗೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಾವು ಸಾಧ್ಯವಾದಷ್ಟು ಬೇಗ ನಮ್ಮ ಗುರಿಗಳ ಮೇಲೆ ಕೆಲಸ ಮಾಡಬೇಕು. ಕೊನೆಯಲ್ಲಿ ನೀವು ಈ ಕತ್ತೆಯಂತೆ ಪಶ್ಚಾತ್ತಾಪ ಪಡಲು ಬಯಸದಿದ್ದರೆ ನಿಮ್ಮ ಗುರಿಯ ಬಗ್ಗೆ ಯೋಚಿಸಿ ಮತ್ತು ಅದರಲ್ಲಿ ಮುಂದುವರಿಯಿರಿ. ಒಮ್ಮೆ ನಾವು ಧೈರ್ಯವನ್ನು ಸಂಗ್ರಹಿಸಿ ಮತ್ತು ನಮ್ಮ ಇಚ್ಛೆಯಂತೆ ನಮ್ಮ ಜೀವನವನ್ನು ನಡೆಸಲು ಪ್ರಾರಂಭಿಸಿದರೆ ಮತ್ತು ನಮ್ಮ ಗುರಿಯನ್ನು ಸಾಧಿಸುವ ಬಗ್ಗೆ ಯೋಚಿಸಿದರೆ ನಮ್ಮ ಗುರಿಯನ್ನು ನಾವು 100% ಪೂರ್ಣಗೊಳಿಸುತ್ತೇವೆ ಎಂಬ ಭರವಸೆ ಇಲ್ಲ. ಆದರೆ ನಾವು ಏನನ್ನೂ ಮಾಡಲಿಲ್ಲ ಎಂದು ಪಶ್ಚಾತ್ತಾಪ ಪಡುವುದಿಲ್ಲ. ಆದ್ದರಿಂದ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ ಮತ್ತು ನಿಮ್ಮ ಗುರಿಯನ್ನು ಪೂರೈಸಿ. 8ನೆಯ ಉಪದೇಶ, ವರ್ತಮಾನದಲ್ಲಿ ಬದುಕಲು ಕಲಿಯಿರಿ. ಲರ್ನ್ ಟು ಲಿವ್ ಇನ್ ದ ಪ್ರೆಸೆಂಟ್. ಭಗವದ್ಗೀತೆಯ 8ನೆಯ ಉಪದೇಶವು ವರ್ತಮಾನದಲ್ಲಿ ಬದುಕುವುದರ ಬಗ್ಗೆ ಇದೆ. ಭಗವದ್ಗೀತೆಯಲ್ಲಿ ಭೂತಕಾಲದ ಭಯ ಮತ್ತು ಭವಿಷ್ಯದ ಚಿಂತೆಯು ಒಬ್ಬ ವ್ಯಕ್ತಿಯನ್ನು ಎಷ್ಟು ತೊಂದರೆಗೊಳಿಸುತ್ತದೆ ಎಂದರೆ ಅವನು ಮುಕ್ತವಾಗಿ ಬದುಕಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಲಾಗಿದೆ. ಕೆಲವೊಮ್ಮೆ ಅವನು ತನ್ನ ಮಾನಸಿಕ ಸಮತೋಲನವನ್ನು ಸಹ ಕಳೆದುಕೊಳ್ಳುತ್ತಾನೆ. ನಾವು ಮರೆಯಬಾರದು, ಅಪರಾಧ ಪ್ರಜ್ಞೆ ಮತ್ತು ಆತಂಕವು ಸಹಜ ಮಾನವ ಭಾವನೆಗಳು, ಆದರೆ ಅವುಗಳಿಂದ ಗೀಳನ್ನು ಹೊಂದಿರುವುದು ಅಥವಾ ಅವುಗಳಿಂದ ಹೊರಬರುವುದು ಬಹಳ ಕಷ್ಟ ಎಂದು ಯೋಚಿಸುವುದು ಸರಿಯಲ್ಲ. ಈ ಚಿಂತನೆಯ ಫಲಿತಾಂಶ ಮತ್ತು ಪರಿಣಾಮವು ವ್ಯಕ್ತಿಯ ಮನಸ್ಸನ್ನು ಅಸ್ಥಿರವಾಗಿರಿಸುತ್ತದೆ. ಇದಕ್ಕಾಗಿ ಮನುಷ್ಯನು ತನ್ನ ಆಲೋಚನೆಯ ವ್ಯಾಪ್ತಿಯನ್ನು ವಿಸ್ತರಿಸಬೇಕು. ಭೂತಕಾಲದಲ್ಲಿ ಮುಳುಗಬೇಡಿ. ಈ ಸಮಯದಲ್ಲಿ ನಾವು ಕೇವಲ ವರ್ತಮಾನದ ಕ್ಷಣವನ್ನು ಮಾತ್ರ ಹೊಂದಿದ್ದೇವೆ. ನಾವು ಭೂತಕಾಲದಲ್ಲಿ ಬದುಕಲು ಅಥವಾ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಮತ್ತು ಭವಿಷ್ಯವು ಕೇವಲ ಕಾಲ್ಪನಿಕವಾಗಿದೆ. ವರ್ತಮಾನದ ಕ್ಷಣವು ನಮ್ಮ ತಾಯಿ. ನಾವು ನಮ್ಮ ವರ್ತಮಾನದ ಕ್ಷಣವನ್ನು ರೂಪಿಸಬೇಕು ಮತ್ತು ನಮ್ಮ ಭವಿಷ್ಯವನ್ನು ನಿರ್ಮಿಸಬೇಕು. ನಮ್ಮ ಸಮಯವು ಸೀಮಿತವಾಗಿದೆ. ಅದನ್ನು ಭೂತಕಾಲದ ಬಗ್ಗೆ ಯೋಚಿಸುವುದರಲ್ಲಿ ಅಥವಾ ಭವಿಷ್ಯದ ಬಗ್ಗೆ ಚಿಂತಿಸುವುದರಲ್ಲಿ ವ್ಯರ್ಥ ಮಾಡಬೇಡಿ. ಯೋಜನೆಯನ್ನು ರೂಪಿಸಬೇಡಿ, ಅದನ್ನು ಕಾರ್ಯಗತಗೊಳಿಸಿ ಮತ್ತು ಉತ್ತಮ ನಾಳೆಯ ಕನಸು ಕಾಣಿ. ನಿಮ್ಮ ಇಂದಿನಿಂದ ಹೆಚ್ಚಿನದನ್ನು ಪಡೆಯಿರಿ. ನೀವು ಇಂದು ಏನು ಮಾಡುತ್ತೀರೋ ಅದು ನಿಮ್ಮ ನಾಳೆಯನ್ನು ನಿರ್ಧರಿಸುತ್ತದೆ. ವರ್ತಮಾನದ ಕ್ಷಣದಲ್ಲಿ ಬದುಕಲು ಕಲಿಯುವುದು ಯಶಸ್ಸು ಮತ್ತು ಸಂತೋಷಕ್ಕೆ ಪ್ರಮುಖವಾಗಿದೆ. ಇಂದು ಕೆಲಸ ಮಾಡಲು ಪ್ರಾರಂಭಿಸಲು ಉತ್ತಮ ದಿನವಾಗಿದೆ, ಏಕೆಂದರೆ ಇಂದು ನಾವು ಹೊಂದಿರುವ ಎಲ್ಲವೂ ಕಾಲ್ಪನಿಕವಾಗಿದೆ. ನಮ್ಮ ಭೂತಕಾಲವು ನಮಗೆ ಉತ್ತಮ ಪಾಠಗಳನ್ನು ಕಲಿಸುತ್ತದೆ. ಅದರಿಂದ ಕೇವಲ ಕಲಿಯಿರಿ ಮತ್ತು ಮುಂದುವರಿಯುತ್ತಾ ಇರಿ ಮತ್ತು ನಿಮ್ಮ ಇಂದಿನ ದಿನವನ್ನು ಉತ್ತಮ, ಸಂತೋಷಭರಿತ ಮತ್ತು ಸಂಪೂರ್ಣವಾಗಿಸಲು ಪ್ರಯತ್ನಿಸಿ. 9ನೆಯ ಉಪದೇಶ, ನಿಮ್ಮನ್ನು ನೀವು ನಂಬಿ. ಬಿಲೀವ್ ಇನ್ ಯುರ್ ಸೆಲ್ಫ್. ಭಗವದ್ಗೀತೆಯ 9ನೆಯ ಉಪದೇಶದಲ್ಲಿ ನಿಮ್ಮನ್ನು ನೀವು ನಂಬುವುದರ ಬಗ್ಗೆ ಶ್ರೀಕೃಷ್ಣನು ಹೇಳುತ್ತಾನೆ. ನೀವು ನಿಮ್ಮನ್ನು ನಂಬದ ಹೊರತು ಇತರರು ಸಹ ನಿಮ್ಮನ್ನು ನಂಬುವುದಿಲ್ಲ. ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ನೀವು ನಿಮ್ಮ ಕನಸುಗಳನ್ನು ಬೆನ್ನಟ್ಟಬೇಕು.
ನಿಮ್ಮ ಕನಸುಗಳಿಗಾಗಿ ಕೆಲಸ ಮಾಡಿ ಮತ್ತು ಅವುಗಳನ್ನು ಸಾಧಿಸಲು ಯಾವಾಗಲೂ ಸಿದ್ಧರಾಗಿರಿ. ನೀವು ಕಷ್ಟಪಟ್ಟು ಕೆಲಸ ಮಾಡಿದಷ್ಟು ಬೇಗ ನಿಮ್ಮ ಕನಸುಗಳು ನನಸಾಗುತ್ತವೆ. ನೀವು ನಿಮ್ಮನ್ನು ನಂಬಿದರೆ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಲ್ಲ. ನೀವು ನಿಮ್ಮನ್ನು ನಂಬದ ಹೊರತು ನಿಮ್ಮ ಕನಸುಗಳನ್ನು ಈಡೇರಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ. ನಿಮ್ಮನ್ನು ನೀವು ನಂಬುವುದರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರಬಹುದು. ನೀವು ಏನನ್ನಾದರೂ ಮಾಡಬಹುದು. ನೀವು ನಿಮ್ಮನ್ನು ನಂಬಬೇಕು ಮತ್ತು ನಂತರ ನೋಡಿ ನೀವು ಜೀವನದಲ್ಲಿ ಹೇಗೆ ಯಶಸ್ವಿಯಾಗುತ್ತೀರಿ. ಒಬ್ಬರಿಗೆ ತನ್ನ ಮೇಲೆ ವಿಶ್ವಾಸವಿದ್ದರೆ ಯಾವುದೇ ಕಷ್ಟದ ಕೆಲಸವನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು. ರಾಮಾಯಣದಲ್ಲಿ ಇದೇ ರೀತಿಯ ಒಂದು ಘಟನೆ ಇದೆ. ಸೀತಾಮಾತೆಯನ್ನು ಹುಡುಕುವಾಗ ವಾನರ ಸೇನೆಯು ಸಮುದ್ರದ ತೀರವನ್ನು ತಲುಪಿದಾಗ ವಿಶಾಲವಾದ ಸಾಗರವನ್ನು ದಾಟಿ ಲಂಕೆಯನ್ನು ತಲುಪುವುದು ಕಷ್ಟವೆಂದು ತೋರಿತು. ಆಗ ಅಂಗದನು, ನಾನು ಸಮುದ್ರದ ಆ ಕಡೆಗೆ ಲಂಕೆಗೆ ಹೋಗಲು ಸಾಧ್ಯವಿದೆ, ಆದರೆ ನಾನು ಹಿಂತಿರುಗಲು ಸಾಧ್ಯವಾಗುತ್ತದೆಯೇ ಎಂಬ ಬಗ್ಗೆ ನನಗೆ ಸಂದೇಹವಿದೆ ಎಂದನು. ಅಂಗದನು ತನ್ನ ಸಾಮರ್ಥ್ಯ ಮತ್ತು ಯೋಗ್ಯತೆಯ ಬಗ್ಗೆ ವಿಶ್ವಾಸ ಹೊಂದಿರಲಿಲ್ಲ. ಆಗ ಜಾಂಬವಂತನು ಹನುಮಂತನಿಗೆ ಅವನ ಸಾಮರ್ಥ್ಯ ಮತ್ತು ಶಕ್ತಿಯನ್ನು ನೆನಪಿಸಿದನು. ಆಗ ನೀನು ಲಂಕೆಗೆ ಹೋಗಿ ಸೀತಾದೇವಿಯನ್ನು ಕಂಡುಹಿಡಿಯಬಹುದೇ ಎಂದು ಕೇಳಿದನು. ಹನುಮಂತನು ಪೂರ್ಣ ವಿಶ್ವಾಸದಿಂದ ಒಪ್ಪಿಕೊಂಡು, ನಾನು ಈಗ ಹೋಗಿ ರಾವಣ ಸೇರಿದಂತೆ ಎಲ್ಲಾ ರಾಕ್ಷಸರನ್ನು ಕೊಂದು ಸೀತಾಮಾತೆಯನ್ನು ಕರೆತರುವೆನು ಎಂದನು. ನಂತರ ಜಾವಂತೆಯಲ್ಲಿ ಸುರಸ ಮತ್ತು ಸಿಂಹಿಕಾ ಆತನನ್ನು ತಡೆಯಲು ಪ್ರಯತ್ನಿಸಿದರು. ಆದರೆ ಅವನ ವಿಶ್ವಾಸವು ಸ್ವಲ್ಪವೂ ಕಡಿಮೆಯಾಗಲಿಲ್ಲ ಮತ್ತು ಅವನು ಲಂಕೆಯನ್ನು ತಲುಪಿ ಅಲ್ಲಿ ಅನೇಕ ರಾಕ್ಷಸರನ್ನು ಕೊಂದನು ಮತ್ತು ಅಶೋಕವನದಲ್ಲಿ ಸೀತಾದೇವಿಯನ್ನು ನೋಡಿ ಹಿಂತಿರುಗಿದನು. ಪ್ರಿಯ ಶ್ರೋತೃಗಳೇ, ನಾವು ಒಂದು ಉನ್ನತ ಸ್ಥಾನವನ್ನು ತಲುಪಿದಾಗ, ಗುರಿಯ ಕಡೆಗೆ ಸಾಗಿದಾಗ ನಮ್ಮ ಮನಸ್ಸಿನಲ್ಲಿ ಭೀತಿ ಮತ್ತು ಭಯಗಳು ಖಂಡಿತವಾಗಿಯೂ ಬರುತ್ತವೆ. ಆದರೆ ಇವುಗಳನ್ನು ನಿವಾರಿಸಲು ನಾವು ನಮ್ಮೊಳಗಿನ ಆತ್ಮವಿಶ್ವಾಸವನ್ನು ಬಲವಾಗಿ ಇಟ್ಟುಕೊಳ್ಳಬೇಕು. ಉತ್ಸಾಹದಿಂದ ಗುರಿಯ ಕಡೆಗೆ ಸಾಗುವುದು ಸಹ ನಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ. ನಾವು ನಮ್ಮ ಸಾಮರ್ಥ್ಯಗಳಲ್ಲಿ ನಂಬಿಕೆ ಇಟ್ಟರೆ ಯಾವುದೇ ಗುರಿಯನ್ನು ಸುಲಭವಾಗಿ ಸಾಧಿಸಬಹುದು. ನಿಮ್ಮನ್ನು ನೀವು ನಂಬದಿದ್ದರೆ ನೀವು ಹೇಡಿಗಳಾಗಿದ್ದೀರಿ. ನೀವು ಎಂದಾದರೂ ಯೋಚಿಸಿದ್ದೀರಾ? ಪರ್ವತಾರೋಹಿಗಳು ಮತ್ತು ಕ್ರೀಡಾಪಟುಗಳು ಇತರ ಜನರಂತೆಯೇ ಇರುತ್ತಾರೆ, ಆದರೂ ಅವರು ಅಂತಹ ಕಷ್ಟಕರ ಗುರಿಗಳನ್ನು ಸುಲಭವಾಗಿ ಹೇಗೆ ಸಾಧಿಸಲು ಸಾಧ್ಯವಾಗುತ್ತದೆ? ಇದಕ್ಕೆ ಉತ್ತರವೇ ಆತ್ಮವಿಶ್ವಾಸ ಎಂದು ನಾವು ಹೇಳುವೆವು. 10ನೆಯ ಉಪದೇಶ, ಸಂಗಾತಿಯ ಪರಿಣಾಮ, ಎಫೆಕ್ಟ್ ಆಫ್ ಕಂಪನಿ. ಭಗವದ್ಗೀತೆಯ 10ನೆಯ ಉಪದೇಶವು ಸಂಗಾತಿಯ ಪರಿಣಾಮದ ಬಗ್ಗೆ ಇದೆ. ಶ್ರೀಕೃಷ್ಣನು ಹೇಳುವಂತೆ ಸಂಗಾತಿಯ ಪರಿಣಾಮವು ಎಲ್ಲವನ್ನೂ ಬದಲಾಯಿಸುತ್ತದೆ. ಸಂಗಾತಿಯಿಂದಾಗಿ ನಮ್ಮ ನಡವಳಿಕೆ, ಉಡುಗೆ, ತಿನ್ನುವ ಅಭ್ಯಾಸಗಳು, ಮಾತನಾಡುವ ರೀತಿ ಮತ್ತು ಪಾತ್ರವೂ ಸಹ ಬದಲಾಗುತ್ತದೆ. ನಮ್ಮ ಜೀವನದಲ್ಲಿ ನಮ್ಮ ಸಂಗಾತಿಯು ಆಳವಾದ ಪ್ರಭಾವವನ್ನು ಹೊಂದಿದೆ. ಆದ್ದರಿಂದ ನಾವು ಒಳ್ಳೆಯ ಜನರೊಂದಿಗೆ ಸ್ನೇಹ ಬೆಳೆಸಬೇಕು. ಇದರಿಂದ ನಾವು ಅವರ ಒಳ್ಳೆಯತನವನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಬಹುದು. ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣನ್ನು ನೋಡಿ ಬಣ್ಣವನ್ನು ಬದಲಾಯಿಸುತ್ತದೆ ಎಂಬ ಗಾದೆಯಿದೆ. ಈ ಗಾದೆಯ ಅರ್ಥವೇನೆಂದರೆ, ಸಂಗಾತಿಯ ಪರಿಣಾಮವು ಎಲ್ಲರ ಮೇಲೂ ಹೆಚ್ಚು ಕಡಿಮೆ ಆಗಿರುತ್ತದೆ. ಒಬ್ಬ ವ್ಯಕ್ತಿಯು ಸಂಗಾತಿಯಿಂದಾಗಿ ಶ್ರೇಷ್ಠನಾಗುತ್ತಾನೆ. ಕೆಟ್ಟ ಸಂಗಾತಿಯು ಅವನ ಪತನಕ್ಕೂ ಕಾರಣವಾಗುತ್ತದೆ. ಒಳ್ಳೆಯ ಸಂಗಾತಿಯು ಪಾರಸಶಿಲೆಯ ಸ್ಪರ್ಶದಿಂದ ಕಬ್ಬಿಣವು ಚಿನ್ನವಾಗಿ ಬದಲಾದಂತೆ. ಅದೇ ರೀತಿ ಸಂಗಾತಿಯ ಪ್ರಭಾವದಿಂದ ಕೆಟ್ಟ ಜನರು ಸಹ ದೇವರುಗಳಂತೆ ಆಗುತ್ತಾರೆ. ಆದರೆ ಒಬ್ಬ ವ್ಯಕ್ತಿಗೆ ಕೆಟ್ಟ ಸಂಗಾತಿಯು ಸಿಕ್ಕರೆ ಆತನ ಜೀವನವು ನರಕವಾಗುತ್ತದೆ. ಪ್ರಿಯ ಶ್ರೋತೃಗಳೇ, ನಾವು ನಿಮಗೆ ಒಂದು ಕಥೆಯ ಮೂಲಕ ವಿವರಿಸುವೆವು. ಒಬ್ಬ ಗುರು ತಮ್ಮ ಶಿಷ್ಯರೊಂದಿಗೆ ಒಂದು ಉದ್ಯಾನದಲ್ಲಿ ಅಡ್ಡಾಡುತ್ತಿದ್ದರು. ದಾರಿಯಲ್ಲಿ ಅವರು ತಮ್ಮ ಶಿಷ್ಯರಿಗೆ ಉತ್ತಮ ಸಂಗಾತಿಯಲ್ಲಿ ಬದುಕುವ ಬಗ್ಗೆ ಹೇಳುತ್ತಿದ್ದರು. ಆದರೆ ಶಿಷ್ಯರಿಗೆ ಆ ವಿಷಯ ಅರ್ಥವಾಗುತ್ತಿರಲಿಲ್ಲ. ಆಗ ಗುರುಗಳು ಇಡೀ ಉದ್ಯಾನವನ್ನು ಸುತ್ತಿ ನೋಡಿದರು. ಅವರು ಹೂವುಗಳಿಂದ ತುಂಬಿದ ಗುಲಾಬಿ ಗಿಡವನ್ನು ನೋಡಿದರು. ಅವರು ಹತ್ತಿರದಲ್ಲಿ ನಿಂತಿದ್ದ ಒಬ್ಬ ಶಿಷ್ಯನಿಗೆ ಗುಲಾಬಿ ಗಿಡದ ಕೆಳಗಿನಿಂದ ಸ್ವಲ್ಪ ಮಣ್ಣನ್ನು ತರಲು ಕೇಳಿದರು. ಶಿಷ್ಯನು ಅದೇ ಸಮಯದಲ್ಲಿ ಹೋಗಿ ಗುಲಾಬಿ ಗಿಡದ ಕೆಳಗಿನಿಂದ ಮಣ್ಣನ್ನು ತಂದನು. ಮಣ್ಣನ್ನು ಗುರುವಿನ ಕೈಯಲ್ಲಿ ಇಟ್ಟು ಮುಂದುವರಿದನು. ಗುರುಗಳು, ಮಗನೇ, ನಾನು ಈ ಮಣ್ಣನ್ನು ನನಗಾಗಿ ಕೇಳಿಲ್ಲ ಎಂದರು. ಎಲ್ಲಾ ಶಿಷ್ಯರು ಗುರುವಿನ ಕಡೆಗೆ ನೋಡಲು ಪ್ರಾರಂಭಿಸಿದರು. ಆಗ ಗುರುಗಳು ಮತ್ತೆ ಮಾತನಾಡಲು ಪ್ರಾರಂಭಿಸಿದರು. ಈ ಮಣ್ಣನ್ನು ವಾಸನೆ ನೋಡಿರಿ. ಗುರುವಿನ ಆಜ್ಞೆಯನ್ನು ಅನುಸರಿಸಿ ಶಿಷ್ಯನು ಮಣ್ಣನ್ನು ತೆಗೆದುಕೊಂಡನು. ಅದನ್ನು ತನ್ನ ಮೂಗಿನ ಬಳಿ ಇಟ್ಟು, ಗುರುಗಳೇ, ಇದರಲ್ಲಿ ಗುಲಾಬಿ ಹೂವಿನ ತುಂಬಾ ಸುಗಂಧ ಬರುತ್ತಿದೆ ಎಂದನು. ಆಗ ಸಂತರು, ಮಕ್ಕಳೇ, ಈ ಮಣ್ಣಿನಿಂದ ಇಂತಹ ಸುಂದರ ಸುಗಂಧ ಏಕೆ ಬರುತ್ತಿದೆ ಎಂದು ನಿಮಗೆ ತಿಳಿದಿದೆಯೇ? ಏಕೆಂದರೆ ಗುಲಾಬಿ ಹೂಗಳು ಈ ಮಣ್ಣಿನ ಮೇಲೆ ಬೀಳುತ್ತಾ ಇರುತ್ತವೆ. ಕ್ರಮೇಣ ಅವು ಅದೇ ಮಣ್ಣಿನೊಂದಿಗೆ ಬೆರೆತು ಹೋಗುತ್ತವೆ. ಆಗ ಮಾತ್ರ ಆ ಮಣ್ಣಿನಲ್ಲಿ ಗುಲಾಬಿಯ ವಾಸನೆ ಬರಲು ಪ್ರಾರಂಭಿಸುತ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲಿಯೂ ನಡೆಯುತ್ತದೆ. ನಾವು ಒಳ್ಳೆಯ ಜನರೊಂದಿಗೆ ಬದುಕಿದಾಗ ಅವರ ಒಳ್ಳೆಯ ವಿಷಯಗಳು ನಮ್ಮೊಳಗೆ ಬರಲು ಪ್ರಾರಂಭಿಸುತ್ತವೆ. ಗುಲಾಬಿ ದಳಗಳ ಬಳಿ ಬದುಕುವುದರಿಂದ ಆ ಮಣ್ಣಿನಿಂದ ಗುಲಾಬಿ ವಾಸನೆ ಬರಲು ಪ್ರಾರಂಭವಾಗುತ್ತದೆ. ಅದೇ ರೀತಿ ಪ್ರಿಯ ಆತ್ಮಗಳೇ, ನಾವು ಯಾವಾಗಲೂ ಒಳ್ಳೆಯ ಜನರೊಂದಿಗೆ ಸ್ನೇಹವನ್ನು ಇಟ್ಟುಕೊಳ್ಳಬೇಕು. ಇದರಿಂದ ನಾವು ಸಹ ಒಳ್ಳೆಯ ವ್ಯಕ್ತಿಗಳಾಗಬಹುದು. 11ನೆಯ ಉಪದೇಶ, ಅಪೂರ್ಣ ಜ್ಞಾನ, ಇನ್ಕಂಪ್ಲೀಟ್ ನಾಲೆಡ್ಜ್. ಭಗವದ್ಗೀತೆಯ 11ನೆಯ ಉಪದೇಶವು ಅಪೂರ್ಣ ಜ್ಞಾನದ ಬಗ್ಗೆ ಇದೆ. ಶ್ರೀಕೃಷ್ಣನು ಹೇಳುವಂತೆ, ಜ್ಞಾನವುಳ್ಳವನಿಗೆ ಮತ್ತು ಅಜ್ಞಾನಿಗೆ ಸುಲಭವಾಗಿ ವಿವರಿಸಬಹುದು,
ಆದರೆ ಅಪೂರ್ಣ ಜ್ಞಾನವುಳ್ಳವನಿಗೆ ಸ್ವತಃ ಬ್ರಹ್ಮದೇವರಿಂದಲೂ ವಿವರಿಸಲು ಸಾಧ್ಯವಿಲ್ಲ. ಅಪೂರ್ಣ ಜ್ಞಾನವು ಅಪಾಯಕಾರಿಯಾಗಿದೆ. ಇಂತಹ ಜ್ಞಾನದಿಂದ ಯಾವುದೇ ಉಪಯೋಗವಿಲ್ಲ. ಇದರಿಂದ ಒಳ್ಳೆಯ ವ್ಯಕ್ತಿಗೂ ಹಾನಿಯಾಗುತ್ತದೆ. ಅಪೂರ್ಣ ಜ್ಞಾನವು ನಿಮಗೆ ಹೇಗೆ ಹಾನಿ ಮಾಡಬಹುದು? ನಾವು ನಿಮಗೆ ಒಂದು ಕಥೆಯ ಮೂಲಕ ಹೇಳುವೆವು. ಪುರಾತನ ಕಾಲದಲ್ಲಿ ಒಬ್ಬ ವ್ಯಾಪಾರಿಯ ವ್ಯಾಪಾರವು ಬಹಳ ಚೆನ್ನಾಗಿ ನಡೆಯುತ್ತಿತ್ತು. ಆತ ತನ್ನ ವ್ಯಾಪಾರವನ್ನು ಹತ್ತಿರದ ಹಳ್ಳಿಗಳಲ್ಲಿಯೂ ವಿಸ್ತರಿಸಲು ಯೋಜಿಸಿದನು. ಒಬ್ಬ ವ್ಯಕ್ತಿಯು ವ್ಯಾಪಾರಿಯ ಬಳಿ ಹೋಗಿ ತಾನು ಪಾಲುದಾರನಾಗಲು ಬಯಸುತ್ತೇನೆ ಎಂದು ಹೇಳಿದನು. ವ್ಯಾಪಾರಿಯು ತನ್ನ ವ್ಯಾಪಾರವನ್ನು ವಿಸ್ತರಿಸಲು ಪಾಲುದಾರನ ಅಗತ್ಯವಿತ್ತು. ಅವನು ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ತನ್ನ ವ್ಯಾಪಾರದಲ್ಲಿ ಸೇರಿಸಿಕೊಂಡನು. ಈಗ ಇಬ್ಬರೂ ಪಾಲುದಾರರು ವ್ಯಾಪಾರ ಮಾಡಲು ಪ್ರಾರಂಭಿಸಿದರು. ಹೊಸ ಪಾಲುದಾರನು ಬಹಳ ಶ್ರಮಜೀವಿಯಾಗಿದ್ದನು. ಶೇಠ್ ಮತ್ತು ಪಾಲುದಾರರ ಪರಿಶ್ರಮದಿಂದಾಗಿ ವ್ಯಾಪಾರವು ಬಹಳ ವೇಗವಾಗಿ ಬೆಳೆಯುತ್ತಿತ್ತು. ಶೇಠ್ ಬಹಳ ಸಂತೋಷವಾಗಿದ್ದನು. ಒಂದು ದಿನ ಶೇಠನ ಆಪ್ತ ಸ್ನೇಹಿತ ಆತನನ್ನು ಭೇಟಿ ಮಾಡಲು ಬಂದಾಗ ಆತ ಪಾಲುದಾರನನ್ನು ನೋಡಿದಾಗ ಆ ಪಾಲುದಾರನು ವಂಚಕ ಮತ್ತು ಕಳ್ಳ ಎಂದು ಗುರುತಿಸಿದನು. ಶೇಠನ ಸ್ನೇಹಿತನು ತನ್ನನ್ನು ತಾನು ಜ್ಞಾನಿ ಮತ್ತು ಶಾಸ್ತ್ರಗಳ ಬಗ್ಗೆ ತಿಳಿದವನು ಎಂದು ಭಾವಿಸಿದ್ದನು. ಅವನು ಎಲ್ಲೋ ಯಾರ ಬಗ್ಗೆಯೂ ಕೆಟ್ಟದ್ದನ್ನು ಮಾತನಾಡಬಾರದು ಎಂದು ಓದಿದ್ದನು. ಅದಕ್ಕಾಗಿಯೇ ಅವನು ಹೊಸ ಪುಸ್ತಕ ಬರೆಯಲು ಪ್ರಾರಂಭಿಸಿದನು. ಆತ ಪಾಲುದಾರನ ಬಗ್ಗೆ ಸತ್ಯವನ್ನು ಶೇಠನಿಗೆ ಹೇಳಲಿಲ್ಲ. ಶೇಠನ ಸ್ನೇಹಿತನು, ನಿಮ್ಮ ಹೊಸ ಪಾಲುದಾರನು ಬಹಳ ಶ್ರಮಜೀವಿ ಮತ್ತು ಎಲ್ಲರ ವಿಶ್ವಾಸವನ್ನು ಗೆಲ್ಲುತ್ತಾನೆ ಎಂದನು. ಹೊಸ ಪಾಲುದಾರನು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ ಕಾರಣ ಶೇಠನು ಇದನ್ನು ಕೇಳಿ ಸಂತೋಷಪಟ್ಟನು ಮತ್ತು ಶೀಘ್ರವಾಗಿ ಶೇಠನ ವಿಶ್ವಾಸವನ್ನು ಗಳಿಸಿದನು. ಈಗ ಶೇಠನ ಸುರಕ್ಷಿತ ಬೀಗದ ಕೈಗಳು ಸಹ ಹೊಸ ಪಾಲುದಾರನ ಬಳಿಯೇ ಇರುತ್ತಿದ್ದವು. ಒಂದು ರಾತ್ರಿ ಅವಕಾಶದ ಲಾಭವನ್ನು ಪಡೆದು ಪಾಲುದಾರನು ಶೇಠನ ಎಲ್ಲಾ ಹಣವನ್ನು ತೆಗೆದುಕೊಂಡು ಓಡಿಹೋದನು. ಬೆಳಿಗ್ಗೆ ಶೇಠನು ನಿದ್ರೆಯಿಂದ ಎದ್ದಾಗ ಎಲ್ಲಾ ಹಣವೂ ಕಾಣೆಯಾಗಿದೆ ಎಂದು ನೋಡಿದನು. ಆತನ ಇಡೀ ವ್ಯಾಪಾರವು ಹಾಳಾಯಿತು. ಅವನು ದುಃಖಿತನಾಗಿದ್ದನು. ಶೇಠನು ತನ್ನ ಸ್ನೇಹಿತನ ಬಳಿಗೆ ತಲುಪಿ ಎಲ್ಲಾ ಕಥೆಯನ್ನು ಆತನಿಗೆ ಹೇಳಿದನು. ಶೇಠನ ಸ್ನೇಹಿತನು, ಅವನು ವಂಚಕ ಎಂದು ನನಗೆ ಮೊದಲೇ ತಿಳಿದಿತ್ತು. ಅವನು ಇತರರಿಗೆ ಸಹಾಯ ಮಾಡಲು ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ ಎಂದನು. ಇದನ್ನು ಕೇಳಿದಾಗ ಶೇಠನಿಗೆ ಕೋಪ ಬಂತು. ಅವನು ತನ್ನ ಸ್ನೇಹಿತನಿಗೆ, ನಿನಗೆ ಇದು ತಿಳಿದಿದ್ದರೆ ನೀನು ನನಗೆ ಏಕೆ ಹೇಳಲಿಲ್ಲ? ನನ್ನ ಜೀವನದ ಸಂಪಾದನೆಯೆಲ್ಲವೂ ಲೂಟಿಯಾಗಿದೆ ಎಂದನು. ಶೇಠನ ಸ್ನೇಹಿತನು, ನಾನು ಎಂದಿಗೂ ಯಾರ ಬಗ್ಗೆಯೂ ಕೆಟ್ಟದ್ದನ್ನು ಮಾತನಾಡುವುದಿಲ್ಲ. ಕೆಟ್ಟದ್ದನ್ನು ಮಾಡುವುದು ಪಾಪ. ನಾನು ಶಾಸ್ತ್ರಗಳಲ್ಲಿ ಓದಿದ್ದೇನೆ. ಅದಕ್ಕಾಗಿಯೇ ನಾನು ನಿಮಗೆ ಅವನ ಕೆಟ್ಟ ವಿಷಯಗಳ ಬಗ್ಗೆ ಹೇಳಲಿಲ್ಲ ಎಂದನು. ಶಾಸ್ತ್ರಗಳನ್ನು ತಿಳಿದಿರುವ ತನ್ನ ಸ್ನೇಹಿತನಿಂದ ಇದನ್ನು ಕೇಳಿದ ಶೇಠನು, ಸಹೋದರ, ಇಂದು ನಿನ್ನ ಅಪೂರ್ಣ ಜ್ಞಾನದಿಂದಾಗಿ ನಾನು ಹಾಳಾದೆನು ಎಂದನು. ಇಂತಹ ಜ್ಞಾನದಿಂದ ಯಾವುದೇ ಉಪಯೋಗವಿಲ್ಲ. ಪ್ರಿಯರೇ, ಅಪೂರ್ಣ ಜ್ಞಾನವು ಬಹಳ ಅಪಾಯಕಾರಿ ಎಂದು ನಿಮಗೆ ತಿಳಿದಿರಬಹುದು. ಆದ್ದರಿಂದ ಯಾವುದೇ ಜ್ಞಾನವನ್ನು ಸಂಪೂರ್ಣವಾಗಿ ಸ್ವೀಕರಿಸಬೇಕು. 12ನೆಯ ಉಪದೇಶ, ಸ್ನೇಹಿತ ಮತ್ತು ಶತ್ರುವನ್ನು ಗುರುತಿಸಿ. ಐಡೆಂಟಿಫೈ ಫ್ರೆಂಡ್ ಅಂಡ್ ಎನಿಮಿ. ಭಗವದ್ಗೀತೆಯ 12ನೆಯ ಉಪದೇಶವು ಸ್ನೇಹಿತ ಮತ್ತು ಶತ್ರುವನ್ನು ಗುರುತಿಸುವುದರ ಬಗ್ಗೆ ಇದೆ. ಪ್ರಿಯ ಆತ್ಮಗಳೇ, ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ನಾವು ಬಯಸಿದರೆ ನಮಗೆ ಮುಂದುವರಿಯಲು ಪ್ರೇರೇಪಿಸುವಂತಹ ಸ್ನೇಹಿತರ ಅಗತ್ಯವಿದೆ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಆದರೆ ನಾವು ಬಹಳ ಯಶಸ್ವಿಯಾಗಲು ಬಯಸಿದರೆ ನಮಗೆ ಶತ್ರುಗಳ ಅಗತ್ಯವಿದೆ. ಇದನ್ನು ಈ ರೀತಿ ಅರ್ಥ ಮಾಡಿಕೊಳ್ಳಬಹುದು. ಯಾರಾದರೂ ನಿಮ್ಮನ್ನು ಕೆಟ್ಟದಾಗಿ ಮಾಡಲು ಪ್ರಯತ್ನಿಸಿದಾಗ ಅಥವಾ ನೀವು ಸೋತಾಗ, ಆಗ ನೀವು ನಿಮ್ಮ ಪ್ರತಿಭೆಯನ್ನು ಮತ್ತು ನಿಮ್ಮನ್ನು ಸರಿಯೆಂದು ಸಾಬೀತುಪಡಿಸಲು ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ. ನಿಮ್ಮ ಶತ್ರುವಿನ ದೌರ್ಬಲ್ಯವು ನಿಮಗೆ ತಿಳಿಯುವವರೆಗೆ ಅವನನ್ನು ನಿಮ್ಮ ಸ್ನೇಹಿತನಾಗಿ ಇಟ್ಟುಕೊಳ್ಳುವುದು ಉತ್ತಮ. ಈ ಸಮಯದಲ್ಲಿ ನೀವು ಅವನ ನ್ಯೂನತೆಗಳ ಬಗ್ಗೆ ತಿಳಿದುಕೊಳ್ಳುತ್ತೀರಿ. ಅಂತಹ ಪರಿಸ್ಥಿತಿಯಲ್ಲಿ ಅವನು ನಿಮ್ಮ ಯಾವುದೇ ತಪ್ಪು ಮಾಡಲು ಪ್ರಯತ್ನಿಸಿದಾಗ ನಿಮ್ಮ ಬಳಿ ಈಗಾಗಲೇ ಅದಕ್ಕೆ ಪರಿಹಾರವಿರುತ್ತದೆ. ದುಷ್ಟ ಪಾತ್ರವನ್ನು ಹೊಂದಿರುವ, ಉತ್ತಮ ದೃಷ್ಟಿ ಹೊಂದಿಲ್ಲದ ಮತ್ತು ಕೆಟ್ಟ ಜನರ ಸಹವಾಸದಲ್ಲಿ ಬದುಕುವವರನ್ನು ತಪ್ಪಾಗಿಯೂ ಸ್ನೇಹಿತರನ್ನಾಗಿ ಮಾಡಬಾರದು ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಶತ್ರುವಿನ ಗುರುತಿನ ಬಗ್ಗೆ ಒಂದು ವಿಷಯ ಹೇಳಲಾಗಿದೆ. ಶ್ರೀಗಂಧದ ಮರವು ತನ್ನ ಮಾದಕ ಪರಿಮಳ ಮತ್ತು ತಂಪಾದ ಸ್ವಭಾವಕ್ಕೆ ಪ್ರಸಿದ್ಧವಾಗಿದೆ. ಆದರೆ ಈ ಗುಣದಿಂದಾಗಿ ಜಗತ್ತಿನ ಅತ್ಯಂತ ವಿಷಕಾರಿ ಹಾವುಗಳು ಅದಕ್ಕೆ ಅಂಟಿಕೊಂಡಿರುತ್ತವೆ. ಅದೇ ರೀತಿ ನಿಮ್ಮ ಮುಂದೆ ಚೆನ್ನಾಗಿ ವರ್ತಿಸುವ ವ್ಯಕ್ತಿಯು ನಿಜವಾಗಿಯೂ ನಿಮ್ಮ ಸ್ನೇಹಿತನೇ ಅಥವಾ ನಿಮ್ಮ ಸ್ನೇಹಿತನೇ ಎಂದು ಖಚಿತವಾಗಿಲ್ಲ. ಅವನು ನಿಮ್ಮ ಬಗ್ಗೆ ವೈರತ್ವದ ಆಲೋಚನೆಗಳು ಮತ್ತು ಭಾವನೆಗಳನ್ನು ಹೊಂದಿರುವ ಸಾಧ್ಯತೆಯೂ ಇದೆ. ನಿಮ್ಮ ಮುಂದೆ ನಿಮ್ಮನ್ನು ಹೊಗಳುವ ಮತ್ತು ನಿಮ್ಮ ಬೆನ್ನಿನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದ್ದನ್ನು ಮಾತನಾಡುವ ವ್ಯಕ್ತಿಯನ್ನು ತಪ್ಪಾಗಿಯೂ ಬೆಂಬಲಿಸಬೇಡಿ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ನಮಗೆ ಅಂತಹ ಸ್ನೇಹಿತರ ಅಗತ್ಯವಿದೆ. ಅವರು ಮುಂದೆ ಸಿಹಿಯಾಗಿ ವರ್ತಿಸುತ್ತಾರೆ. ಅವರು ಎಲ್ಲವನ್ನೂ ಮಾಡುತ್ತಾರೆ ಮತ್ತು ನಿಮ್ಮನ್ನು ಸಂತೋಷಪಡಿಸಲು ಪ್ರಯತ್ನಿಸುತ್ತಾರೆ. ಆದರೆ ಅವರಿಗೆ ಅವಕಾಶ ಸಿಕ್ಕ ತಕ್ಷಣ ಈ ಸ್ನೇಹಿತರು ನಿಮಗೆ ಹಾನಿ ಮಾಡುತ್ತಾರೆ. ಅಂತಹ ಸ್ನೇಹಿತರು ಶತ್ರುಗಳಿಗಿಂತ ಹೆಚ್ಚು ಅಪಾಯಕಾರಿ. ಒಂದು ದಿನ ಇಬ್ಬರು ಸ್ನೇಹಿತರು ರಾಹುಲ್ ಮತ್ತು ಕೇಶವ ಮಾತನಾಡುತ್ತಾ ನಡೆಯುತ್ತಿದ್ದರು. ಅವರು ಆತ್ಮೀಯ ಸ್ನೇಹಿತರಾಗಿದ್ದರೂ ಇದ್ದಕ್ಕಿದ್ದಂತೆ ಅವರು ಜಗಳವಾಡಿದರು. ರಾಹುಲ್ ಕೇಶವನಿಗೆ ಕಪಾಳ ಮೋಕ್ಷ ಮಾಡಿದನು. ಕಪಾಳ ಮೋಕ್ಷ ಮಾಡಿದ ನಂತರ ಕೇಶವ ಏನನ್ನೂ ಹೇಳಲಿಲ್ಲ. ಅವನು ಕೇವಲ ಕೆಳಗೆ ಬಿದ್ದ ಮರಳಿನ ಮೇಲೆ, ಇಂದು ನನ್ನ ಸ್ನೇಹಿತ ನನಗೆ ಕಪಾಳ ಮೋಕ್ಷ ಮಾಡಿದ ಕಾರಣ ನನಗೆ ನೋವಾಗಿದೆ ಎಂದು ಬರೆದನು.
2 ದಿನಗಳ ನಂತರ ಇಬ್ಬರೂ ಸ್ನೇಹಿತರು ಮತ್ತೆ ಭೇಟಿಯಾದರು. ಈ ಬಾರಿ ಅವರು ನದಿಯಲ್ಲಿ ಸ್ನಾನ ಮಾಡಲು ಯೋಜಿಸಿದರು. ಮರುದಿನ ಬೆಳಿಗ್ಗೆ ಇಬ್ಬರೂ ನದಿಯಲ್ಲಿ ಸ್ನಾನ ಮಾಡಲು ಹೋದರು. ಅವರು ಸ್ನಾನ ಮಾಡುತ್ತಿದ್ದಾಗ ಕೇಶವನ ಕಾಲು ಜಾರಿ ಅವನು ಮುಳುಗಲು ಪ್ರಾರಂಭಿಸಿದನು. ರಾಹುಲ್ ಅವನನ್ನು ಮುಳುಗುತ್ತಿರುವುದನ್ನು ನೋಡಿದಾಗ ತಕ್ಷಣವೇ ಅವನನ್ನು ರಕ್ಷಿಸಲು ಪ್ರಯತ್ನಿಸಿ ಅವನನ್ನು ಉಳಿಸಿದನು. ಉಳಿದ ನಂತರ ಕೇಶವ ಬಂಡೆಯ ಮೇಲೆ ಬರೆಯಲು ಪ್ರಾರಂಭಿಸಿದನು. ಇಂದು ನನ್ನ ಆತ್ಮೀಯ ಸ್ನೇಹಿತ ನನ್ನನ್ನು ಉಳಿಸಿದನು. ರಾಹುಲ್ ಕೇಳಿದನು, ನಾನು ನಿನಗೆ ಕಪಾಳಮೋಕ್ಷ ಮಾಡಿದಾಗ ನೀನು ಮರಳಿನ ಮೇಲೆ ಬರದೆ, ಮತ್ತು ನಾನು ನಿನ್ನನ್ನು ಉಳಿಸಿದಾಗ ನೀನು ಬಂಡೆಯ ಮೇಲೆ ಬರದೆ. ಹೀಗೆ ಏಕೆ? ಇದಕ್ಕೆ ಕೇಶವ ಉತ್ತರಿಸಿದನು, ನಮ್ಮ ಸ್ನೇಹಿತನು ಏನಾದರೂ ತಪ್ಪು ಮಾಡಿದ್ದಾನೆ ಅಥವಾ ನಮಗೆ ನೋವುಂಟು ಮಾಡಿದ್ದಾನೆ ಅಥವಾ ನಮಗೆ ಯಾವುದೋ ವಿಷಯದ ಬಗ್ಗೆ ಕೆಟ್ಟದಾಗಿ ಅನಿಸುತ್ತದೆ ಎಂದು ನಾವು ಭಾವಿಸಿದಾಗ ಅದನ್ನು ಮರಳಿನ ಮೇಲೆ ಬರೆಯುವುದು ಉತ್ತಮ, ಏಕೆಂದರೆ ಅದು ಗಾಳಿಯಿಂದ ಅಳಿಸಿ ಹೋಗುತ್ತದೆ. ಆದರೆ ನಿಮ್ಮ ಸ್ನೇಹಿತನು ಒಳ್ಳೆಯ ಕೆಲಸ ಮಾಡಿದರೆ ಅದನ್ನು ಯಾವಾಗಲೂ ಕಲ್ಲಿನ ಮೇಲೆ ಬರೆಯಿರಿ, ಇದರಿಂದ ಅದನ್ನು ಶಾಶ್ವತವಾಗಿ ನೆನಪಿನಲ್ಲಿಡಬಹುದು. ಪ್ರಿಯರೇ, ಎಲ್ಲಿ ಸ್ನೇಹವಿದೆಯೋ ಅಲ್ಲಿ ಪ್ರೀತಿಯಿದೆ, ಅಲ್ಲಿ ಸ್ವಲ್ಪ ವಾದ ಮತ್ತು ಜಗಳವೂ ಇರುತ್ತದೆ. ನಾವು ಆ ವಿಷಯವನ್ನು ಮನಸ್ಸಿಗೆ ತೆಗೆದುಕೊಂಡರೆ ಸ್ನೇಹ ಅಥವಾ ಯಾವುದೇ ಸಂಬಂಧ. ನಿಮ್ಮ ಸ್ನೇಹಿತನು ನಿಮ್ಮೊಂದಿಗೆ ಹೇಗೆ ಜಗಳವಾಡಬಹುದು? ಒಂದು ಕಡೆ ನೀವು ಅವನ ತಪ್ಪನ್ನು ನಿರ್ಲಕ್ಷಿಸಿ ಮತ್ತು ಇನ್ನೊಂದು ಕಡೆ ಅವನ ಒಳ್ಳೆಯತನವನ್ನು ಯಾವಾಗಲೂ ನೆನಪಿಡಿ. 13ನೆಯ ಉಪದೇಶ, ಧರ್ಮದ ಪ್ರಕಾರ ಕೆಲಸ ಮಾಡಿ. ವರ್ಕ್ ಅಕಾರ್ಡಿಂಗ್ ಟು ಅವರ್ ಧರ್ಮ. ಭಗವದ್ಗೀತೆಯ 13ನೆಯ ಉಪದೇಶವೇನೆಂದರೆ, ನಾವು ಯಾವಾಗಲೂ ನಮ್ಮ ಧರ್ಮಕ್ಕೆ ಅನುಗುಣವಾಗಿ ಕೆಲಸ ಮಾಡಬೇಕು. ಮಗು ವಿದ್ಯಾರ್ಥಿಯಾಗಿದ್ದರೆ ಅದು ಅಧ್ಯಯನದ ಮೇಲೆ ಮಾತ್ರ ಗಮನಹರಿಸಬೇಕು. ಒಬ್ಬ ಸೈನಿಕನು ತನ್ನ ದೇಶವನ್ನು ರಕ್ಷಿಸಬೇಕು, ಒಬ್ಬ ರಾಜನು ತನ್ನ ಪ್ರಜೆಗಳನ್ನು ರಕ್ಷಿಸಬೇಕು, ಪೋಷಕರು ತಮ್ಮ ಮಕ್ಕಳನ್ನು ಪ್ರೀತಿಸಬೇಕು, ಮಕ್ಕಳು ತಮ್ಮ ವೃದ್ಧ ಪೋಷಕರಿಗೆ ಸೇವೆ ಸಲ್ಲಿಸಬೇಕು ಮತ್ತು ಆಡಳಿತಗಾರನು ಆಳಬೇಕು. ಪ್ರಿಯ ಶ್ರೋತೃಗಳೇ, ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಬೇಕು ಎಂದು ನಾವು ಹೇಳಲು ಬಯಸುತ್ತೇವೆ. ಹಾಗಾದರೆ ಈ ಸಮಾಜದಲ್ಲಿ ಯಾವಾಗಲೂ ಸಮತೋಲನ ಇರುತ್ತದೆ. ಆಗ ಯಾರಿಗೂ ಯಾರೊಂದಿಗೂ ಯಾವುದೇ ಸಮಸ್ಯೆ ಇರುವುದಿಲ್ಲ. 14ನೆಯ ಉಪದೇಶ, ಅಹಂಕಾರ ಮತ್ತು ಹೆಮ್ಮೆ. ಈಗೋ ಅಂಡ್ ಪ್ರೈಡ್. ಭಗವದ್ಗೀತೆಯ 14ನೆಯ ಉಪದೇಶವು ಅಹಂಕಾರ ಮತ್ತು ಹೆಮ್ಮೆಯ ಬಗ್ಗೆ ಇದೆ. ಶ್ರೀಕೃಷ್ಣನು ಹೇಳುವಂತೆ, ಈ ಜಗತ್ತಿನ ಹೆಚ್ಚಿನ ಜನರು ತಮ್ಮ ಅಹಂಕಾರದಿಂದಾಗಿ ಹಾಳಾಗುತ್ತಾರೆ, ಅಂದರೆ ಅದು ನಂಬಿಕೆ ಅಥವಾ ವಿಶ್ವಾಸ. ಒಬ್ಬ ಮನುಷ್ಯನ ಅಹಂಕಾರ ಮತ್ತು ಭ್ರಮೆ ಎರಡೂ ಅವನನ್ನು ಯಶಸ್ಸಿನ ಮೆಟ್ಟಿಲುಗಳನ್ನು ಏರಲು ಬಿಡುವುದಿಲ್ಲ, ಏಕೆಂದರೆ ಅಹಂಕಾರಿಯ ಲೋಕವು ಅವನಿಂದ ಪ್ರಾರಂಭವಾಗಿ ಅವನಿಂದಲೇ ಕೊನೆಗೊಳ್ಳುತ್ತದೆ. ನಮ್ಮ ತಾಯಿಯು ಯಾವಾಗಲೂ ನಮಗೆ ಹೇಳುತ್ತಾರೆ, ಜೀವನದಲ್ಲಿ ನೀವು ಎಷ್ಟೇ ದೊಡ್ಡ ಸ್ಥಾನವನ್ನು ತಲುಪಿದರೂ, ನೀವು ಎಷ್ಟೇ ದೊಡ್ಡ ಮನುಷ್ಯರಾದರೂ ನಮ್ಮ ಒಂದು ಮಾತನ್ನು ಯಾವಾಗಲೂ ನೆನಪಿಡಿ, ದೊಡ್ಡ ಯಶಸ್ಸುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಪ್ರವೇಶಿಸಲು ಬಿಡಬೇಡಿ. ಎಂದಿಗೂ ಹೆಮ್ಮೆ ಪಡಬೇಡಿ, ಏಕೆಂದರೆ ಹೆಮ್ಮೆಯ ಮನೆಯು ಯಾವಾಗಲೂ ಖಾಲಿಯಾಗಿರುತ್ತದೆ. ಅಹಂಕಾರಿ ವ್ಯಕ್ತಿಯನ್ನು ಯಾರೂ ಇಷ್ಟಪಡುವುದಿಲ್ಲ. ಒಬ್ಬ ಅಹಂಕಾರಿ ವ್ಯಕ್ತಿಯು ಯಾವಾಗಲೂ ಇತರರಿಗೆ ಕೀಳರಿಮೆಯನ್ನು ತೋರಿಸಲು ಪ್ರಯತ್ನಿಸುತ್ತಾನೆ. ಒಬ್ಬ ವ್ಯಕ್ತಿಯು ಮಾವಿನ ಹಣ್ಣುಗಳಿಂದ ತುಂಬಿದ ಮರದಂತೆ ಇರಬೇಕು. ಅದರ ಕೊಂಬೆಯು ಹಣ್ಣುಗಳಿಂದ ತುಂಬಿದ್ದು ಬಾಗಿರುತ್ತದೆ. ಎಷ್ಟು ಹೆಚ್ಚು ಹಣ್ಣುಗಳು ಇರುತ್ತವೆಯೋ ಅಷ್ಟು ಹೆಚ್ಚು ಅದು ಬಾಗುತ್ತದೆ. ದೊಡ್ಡ ಯಶಸ್ಸನ್ನು ಸಾಧಿಸುವ ನಿಜವಾದ ಅರ್ಥವೂ ಇದೇ ಆಗಿದೆ. ನಾವು ಹಣ್ಣುಗಳಿಂದ ತುಂಬಿದ ಕೊಂಬೆಗಳಂತೆ ವಿನಮ್ರತೆಯಿಂದ ಬಾಗಬೇಕು. ನಾವು ನಮ್ಮ ಬಗ್ಗೆ ಹೆಮ್ಮೆ ಪಡಬಹುದು, ಆದರೆ ಅಹಂಕಾರವನ್ನು ಹೊಂದಬಾರದು. ನೀವು ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ನೀವು ಯಶಸ್ವಿಯಾದಾಗ ನಿಮ್ಮೊಳಗೆ ಒಂದು ವಿನಮ್ರ ತೃಪ್ತಿ ಇರುತ್ತದೆ. ಇದನ್ನು ಹೆಮ್ಮೆ ಎಂದು ಕರೆಯಲಾಗುತ್ತದೆ. ಆದರೆ ನಿಮ್ಮ ಯಶಸ್ಸು ನಿಮ್ಮ ಮನಸ್ಸಿಗೆ ಹೋದಾಗ ಅದು ಅಹಂಕಾರದ ರೂಪವನ್ನು ತೆಗೆದುಕೊಳ್ಳುತ್ತದೆ. ನಮ್ಮಲ್ಲಿ ಹೆಚ್ಚಿನವರು ತಮಗೆ ಎಲ್ಲವೂ ತಿಳಿದಿದೆ ಎಂದು ಯೋಚಿಸುತ್ತಾರೆ. ಅವರು ಯಾರಿಂದಲೂ ಕಲಿಯುವ ಅಗತ್ಯವಿಲ್ಲ. ಹೌದು, ನೀವು ಬಹಳಷ್ಟು ತಿಳಿದಿರುವುದು ಸಾಧ್ಯ, ಆದರೆ ತನಗೆ ಎಲ್ಲವೂ ತಿಳಿದಿದೆ ಎಂದು ನೀವು ಯಾವ ದಿನ ಹೇಳುತ್ತೀರೋ ಆ ದಿನ ನೀವು ನಿಮ್ಮನ್ನು ಅಹಂಕಾರಿ ಎಂದು ಕರೆದುಕೊಳ್ಳಬಹುದು. ನಿಮಗೆ ಬಹಳಷ್ಟು ತಿಳಿದಿದೆ, ಆದರೆ ಎಲ್ಲವೂ ತಿಳಿದಿಲ್ಲ. ಒಬ್ಬ ಅಹಂಕಾರಿ ವ್ಯಕ್ತಿಯು ತನ್ನ ಜೀವನದಲ್ಲಿ ದೂರ ಹೋಗಲು ಸಾಧ್ಯವಿಲ್ಲ, ಏಕೆಂದರೆ ಅವನ ಮನೋಭಾವವು ನನಗೆ ಎಲ್ಲವೂ ಗೊತ್ತು ಎಂಬುದಾಗಿರುತ್ತದೆ. ಅಹಂಕಾರವು ನಿಮ್ಮ ಮನಸ್ಸಿನಲ್ಲಿ ಬೇರೂರಲು ಬಿಡಬೇಡಿ, ಇಲ್ಲದಿದ್ದರೆ ನೀವು ಯಶಸ್ಸಿನ ಮೆಟ್ಟಿಲುಗಳನ್ನು ಎಷ್ಟು ಬೇಗ ಹತ್ತಿದ್ದೀರೋ ಅಲ್ಲಿಂದ ಕೆಳಗಿಳಿಯಲು ನಿಮಗೆ ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. 15ನೆಯ ಉಪದೇಶ, ಬದಲಾವಣೆ, ಚೇಂಜ್. ಭಗವದ್ಗೀತೆಯ 15ನೆಯ ಉಪದೇಶವು ಬದಲಾವಣೆಯ ಬಗ್ಗೆ ಇದೆ. ಶ್ರೀಕೃಷ್ಣನು ಹೇಳುವಂತೆ, ಬದಲಾವಣೆಯೇ ಜೀವನದ ಹೆಸರು. ಯಾವುದೇ ವ್ಯಕ್ತಿಯು ಬದಲಾವಣೆಗೆ ಎಂದಿಗೂ ಹೆದರಬಾರದು, ಏಕೆಂದರೆ ಬದಲಾವಣೆಯು ಯಾವಾಗಲೂ ಒಂದು ಪರಿವರ್ತನೆಯನ್ನು ತರುತ್ತದೆ ಮತ್ತು ಈ ಬದಲಾವಣೆಯು ಯಾವಾಗಲೂ ಒಳ್ಳೆಯದಕ್ಕಾಗಿ ಇರುತ್ತದೆ. ಜೀವನದಲ್ಲಿ ಬದಲಾವಣೆ ಇಲ್ಲದಿದ್ದರೆ ನಾವು ಇಂದು ಎಲ್ಲಿದ್ದೇವೋ ಅಲ್ಲಿಯೇ ಉಳಿಯುತ್ತೇವೆ. ನಾವು ಮುಂದೆ ಸಾಗಲು ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ ಬದಲಾವಣೆ ಅಥವಾ ಪರಿವರ್ತನೆಯು ನಮಗೆ ನೋವನ್ನು ಸಹ ನೀಡುತ್ತದೆ, ಆದರೆ ಈ ನೋವುಗಳು ಶಾಶ್ವತವಾಗಿ ಇರುವುದಿಲ್ಲ ಮತ್ತು ಭವಿಷ್ಯದಲ್ಲಿ ಅವು ಯಾವಾಗಲೂ ಸಂತೋಷವನ್ನು ನೀಡುತ್ತವೆ. ನೀವು ನದಿಯ ನೀರು ಕೊಳೆಯುವುದನ್ನು ಎಂದಿಗೂ ನೋಡಿಲ್ಲದಿರಬಹುದು, ಏಕೆಂದರೆ ನದಿಯು ಯಾವಾಗಲೂ ಬದಲಾಗುತ್ತಾ ಅಥವಾ ಹರಿಯುತ್ತಾ ಇರುತ್ತದೆ. ಅದು ಎಂದಿಗೂ ನಿಲ್ಲುವುದಿಲ್ಲ. ಆದರೆ ಕೆರೆಯ ನೀರು ಬದಲಾಗುವುದಿಲ್ಲ, ಅದು ಪ್ರೀತಿಯನ್ನು ತರುವುದಿಲ್ಲ, ನಿಧಾನವಾಗಿ ಕೊಳೆಯುತ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಬದಲಾವಣೆ ಅವಶ್ಯಕ. ಈ ಬದಲಾವಣೆ ನಿಲ್ಲುವ ದಿನ ನಾವು ನಾಶವಾಗುತ್ತೇವೆ.
16ನೇ ಉಪದೇಶ ಸೋಮಾರಿತನ, ಹೇಡಿತನ ಮತ್ತು ಭಯ. ಲೇಜಿನೆಸ್, ಕವರ್ಡೈಸ್ ಆ್ಯಂಡ್ ಫಿಯರ್. ಭಗವದ್ಗೀತೆಯ 16ನೆಯ ಉಪದೇಶವು ಸೋಮಾರಿತನ, ಹೇಡಿತನ ಮತ್ತು ಭಯದ ಬಗ್ಗೆ ಇದೆ. ಕೃಷ್ಣನು ಹೇಳುವಂತೆ ಸೋಮಾರಿತನ, ಭಯ ಮತ್ತು ಹೇಡಿತನವು ಮನುಷ್ಯನ ಶತ್ರುಗಳು. ಇವು ಯಶಸ್ವಿಯಾಗದಂತೆ ಅವನನ್ನು ತಡೆಯುತ್ತವೆ. ನೀವು ಯಶಸ್ವಿಯಾಗಲು ಬಯಸಿದರೆ ನೀವು ನಿಮ್ಮ ಸೋಮಾರಿತನವನ್ನು ತ್ಯಜಿಸಬೇಕು. ನೀವು ಮುಂದೆ ಸಾಗಲು ಬಯಸಿದರೆ ನಿಮ್ಮ ಭಯವನ್ನು ತ್ಯಜಿಸಬೇಕು. ಒಬ್ಬ ಸೋಮಾರಿ ಮತ್ತು ಹೇಡಿ ವ್ಯಕ್ತಿ ತನ್ನ ಗುರಿಯನ್ನು ಸಾಧಿಸಲು ಸಾಧ್ಯವಿಲ್ಲ, ತನ್ನ ಕನಸುಗಳನ್ನು ಪೂರೈಸಲು ಸಾಧ್ಯವಿಲ್ಲ ಅಥವಾ ಯಾವುದೇ ಯುದ್ಧವನ್ನು ಗೆಲ್ಲಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಿಮ್ಮ ಗುರಿಯನ್ನು ಸಾಧಿಸಲು ಮತ್ತು ನಿಮ್ಮ ಕನಸುಗಳನ್ನು ಪೂರೈಸಲು ನೀವು ಬಯಸಿದರೆ ನಿಮ್ಮ ಜೀವನದಿಂದ ಸೋಮಾರಿತನ ಮತ್ತು ಭಯವನ್ನು ತೆಗೆದುಹಾಕಿ, ಏಕೆಂದರೆ ಭಯವು ನೀವು ಮಾಡಲು ಬಯಸುವ ಎಲ್ಲಾ ಕೆಲಸಗಳಿಂದ ನಿಮ್ಮನ್ನು ತಡೆಯುತ್ತದೆ ಮತ್ತು ಸೋಮಾರಿತನವು ನೀವು ಮಾಡಲು ಬಯಸುವ ಕೆಲಸವನ್ನು ಮಾಡಲು ಬಿಡುವುದಿಲ್ಲ. 17ನೆಯ ಉಪದೇಶ ಆತ್ಮದ ಕುರಿತಾದ ಪ್ರವಚನ, ಸರ್ಮನ್ ಆನ್ ಸೋಲ್. ಭಗವದ್ಗೀತೆಯ 17ನೆಯ ಉಪದೇಶವು ಆತ್ಮದ ಕುರಿತಾದ ಪ್ರವಚನವಾಗಿದೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಮಾನವ ದೇಹವು ನಾಶವಾಗಬಲ್ಲದು, ಅದಕ್ಕೆ ಯಾವುದೇ ಅಸ್ತಿತ್ವವಿಲ್ಲ. ಆದರೆ ಮಾನವ ಆತ್ಮವು ಅವಿನಾಶಿಯಾಗಿದೆ. ಆತ್ಮವು ಎಂದಿಗೂ ಸಾಯುವುದಿಲ್ಲ, ಅದು ಯಾವಾಗಲೂ ಅಮರವಾಗಿ ಉಳಿಯುತ್ತದೆ. ಯಾವುದೇ ಆಯುಧವು ಆತ್ಮವನ್ನು ಕೊಲ್ಲಲು ಸಾಧ್ಯವಿಲ್ಲ ಮತ್ತು ಯಾವುದೇ ಆಯುಧವು ಮಾನವ ದೇಹವನ್ನು ಕೊಲ್ಲಲು ಸಾಧ್ಯವಿಲ್ಲ. ದೇಹದ ಮರಣದ ನಂತರ ಅದು 5 ಅಂಶಗಳಲ್ಲಿ ವಿಲೀನಗೊಳ್ಳುತ್ತದೆ. ಆದರೆ ಆತ್ಮವು ಮತ್ತೆ ಹೊಸ ದೇಹದಲ್ಲಿ ಜನಿಸುತ್ತದೆ. ಆ ವ್ಯಕ್ತಿಯು ಯಾರ ಮರಣಕ್ಕೂ ಎಂದಿಗೂ ಶೋಕಿಸುವುದಿಲ್ಲ, ಏಕೆಂದರೆ ಅವನು ಕೇವಲ ದೇಹವು ಮಾತ್ರ ಸತ್ತಿದೆ, ಆತ್ಮವು ಜೀವಂತವಾಗಿದೆ ಎಂದು ತಿಳಿದಿರುತ್ತಾನೆ. ದೇಹದ ನಾಶದ ನಂತರ ಆತ್ಮವು ಮತ್ತೆ ಮತ್ತೊಂದು ದೇಹದಲ್ಲಿ ಜನ್ಮ ತೆಗೆದುಕೊಳ್ಳುತ್ತದೆ. ಈ ವಿಶ್ವದಲ್ಲಿ ಯಾವ ರೂಪದಲ್ಲಿ ಜನ್ಮ ತೆಗೆದುಕೊಳ್ಳುತ್ತದೆಯೋ ಅದು ಖಂಡಿತವಾಗಿಯೂ ಸಾಯುತ್ತದೆ. ಇದು ಶಾಶ್ವತ ಸತ್ಯ. ಇದನ್ನು ಯಾರೂ ತಪ್ಪಿಸಲು ಸಾಧ್ಯವಿಲ್ಲ. ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಜೀವಿಗಳು, ಮರಗಳು ಮತ್ತು ಸಸ್ಯಗಳು, ಪ್ರತಿಯೊಂದು ಉಸಿರಾಡುವ ಜೀವಿಯು ತನ್ನ ಜನನದ ಜೊತೆಗೆ ತನ್ನ ಮರಣದ ದಿನಾಂಕವನ್ನು ಬರೆದುಕೊಂಡಿರುತ್ತದೆ. ಈ ಸತ್ಯದ ಬಗ್ಗೆ ಪರಿಚಿತರಾಗಿದ್ದರೂ ಸಹ ಮನುಷ್ಯನು ಜೀವನದುದ್ದಕ್ಕೂ ಬಂದು ಎಲ್ಲವನ್ನೂ ಸಾಧಿಸಲು ಹಂಬಲಿಸುತ್ತಾನೆ ಮತ್ತು ಆ ವಿಷಯಗಳನ್ನು ಸಾಧಿಸಲು ಒಬ್ಬ ಮನುಷ್ಯನು ತನ್ನ ಇಡೀ ಜೀವನದುದ್ದಕ್ಕೂ ಹೋರಾಡುತ್ತಾನೆ ಮತ್ತು ಅವುಗಳನ್ನು ಸಾಧಿಸಲು ತನ್ನವರೊಂದಿಗೂ ಹೋರಾಡಲು ಸಿದ್ಧನಾಗಿರುತ್ತಾನೆ ಮತ್ತು ಅವುಗಳನ್ನು ಸಾಧಿಸಲು ಅವನು ಎಲ್ಲವನ್ನೂ ಮಾಡುತ್ತಾನೆ. ಈ ಯಾವುದೇ ವಿಷಯಗಳು ಮರಣದ ಸಮಯದಲ್ಲಿ ಅವನೊಂದಿಗೆ ಇರುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಜೀವನದ ಸತ್ಯವನ್ನು ಅಳವಡಿಸಿಕೊಂಡು ತೃಪ್ತನಾಗಬೇಕು. 18ನೆಯ ಉಪದೇಶ ಕರ್ಮವು ಪಾಪ ಅಥವಾ ಪುಣ್ಯವಾಗುವುದು. ಆಕ್ಷನ್ ಬಿಕಮ್ಸ್ ಸೈನ್ ಆರ್ ವರ್ಚ್ಯೂ. ಭಗವದ್ಗೀತೆಯ 18ನೆಯ ಉಪದೇಶವೇನೆಂದರೆ, ಒಂದೇ ಕ್ರಿಯೆಯು ಒಬ್ಬ ವ್ಯಕ್ತಿಗೆ ಪಾಪವಾಗುತ್ತದೆ ಮತ್ತು ಇನ್ನೊಬ್ಬರಿಗೆ ಪುಣ್ಯವಾಗುತ್ತದೆ. ಶ್ರೀಕೃಷ್ಣನು ಹೇಳುವಂತೆ ಒಬ್ಬ ವ್ಯಕ್ತಿಯು ಮಾಡುತ್ತಿರುವ ಕ್ರಿಯೆಯು ಪಾಪವೇ ಅಥವಾ ಪುಣ್ಯವೇ ಎಂಬುದು ಕ್ರಿಯೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಅದನ್ನು ಮಾಡುವ ವ್ಯಕ್ತಿಯನ್ನು ನೋಡಿ ಹೇಳಲು ಸಾಧ್ಯವಿಲ್ಲ. ಯಾವ ಭಾವನೆಯಿಂದ ಒಬ್ಬ ವ್ಯಕ್ತಿಯು ಯಾವುದೇ ಕಾರ್ಯವನ್ನು ಮಾಡುತ್ತಾನೋ ಅದು ಆ ವ್ಯಕ್ತಿಯ ಕಾರ್ಯವನ್ನು ಪಾಪ ಅಥವಾ ಪುಣ್ಯ ಎಂದು ವ್ಯಾಖ್ಯಾನಿಸುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ಹಣದ ದುರಾಸೆಯಿಂದ ಯಾರನ್ನಾದರೂ ಕೊಲ್ಲುತ್ತಾನೆ, ಆದರೆ ಇನ್ನೊಬ್ಬ ವ್ಯಕ್ತಿಯು ಯಾರನ್ನಾದರೂ ರಕ್ಷಿಸಲು ದುಷ್ಟ ವ್ಯಕ್ತಿಯನ್ನು ಕೊಲ್ಲುತ್ತಾನೆ. ಇಲ್ಲಿ ಇಬ್ಬರು ವ್ಯಕ್ತಿಗಳು ಯಾರನ್ನಾದರೂ ಕೊಲೆ ಮಾಡಿದ್ದಾರೆ. ಇಬ್ಬರ ಕಾರ್ಯಗಳು ಸಮಾನವಾಗಿವೆ, ಆದರೆ ಇಬ್ಬರ ಕಾರ್ಯಗಳು ಪಾಪದಲ್ಲಿ ಭಾಗಿಯಾಗಿರುವುದಿಲ್ಲ. ದರೋಡೆಯ ಉದ್ದೇಶಕ್ಕಾಗಿ ಕೊಲ್ಲುವ ವ್ಯಕ್ತಿಯ ಕಾರ್ಯಗಳು ಪಾಪದಲ್ಲಿ ಭಾಗಿಯಾಗಿರುತ್ತವೆ, ಆದರೆ ಯಾರನ್ನಾದರೂ ರಕ್ಷಿಸುವ ಉದ್ದೇಶಕ್ಕಾಗಿ ದುಷ್ಟ ವ್ಯಕ್ತಿಯ ಕೊಲೆಯು ಪಾಪದ ವರ್ಗಕ್ಕೆ ಬರುವುದಿಲ್ಲ. 19ನೆಯ ಉಪದೇಶ ದೇವರುಗಳಲ್ಲಿ ದೊಡ್ಡವರು ಅಥವಾ ಸಣ್ಣವರು ಇಲ್ಲ. ನೋ ಬಿಗ್ ಆರ್ ಸ್ಮಾಲ್ ಅಮಂಗ್ ಗಾಡ್ಸ್. ಭಗವದ್ಗೀತೆಯ 19ನೆಯ ಉಪದೇಶವೇನೆಂದರೆ, ದೇವರುಗಳಲ್ಲಿ ದೊಡ್ಡವರು ಅಥವಾ ಸಣ್ಣವರು ಇಲ್ಲ. ಇಂದು ಜಗತ್ತಿನ ಮಾನವರು ವಿವಿಧ ಧರ್ಮಗಳಾಗಿ ವಿಂಗಡಿಸಲ್ಪಟ್ಟಿದ್ದಾರೆ ಮತ್ತು ಅವರು ಧರ್ಮ, ಪಂಥ ಮತ್ತು ದೇವರ ಹೆಸರಿನಲ್ಲಿ ಹೋರಾಡುತ್ತಾರೆ. ಆದರೆ ಅವರಿಗೆ ತಿಳಿದಿಲ್ಲ, ಜಗತ್ತಿನಲ್ಲಿ ದೇವರ ಅನೇಕ ರೂಪಗಳಿವೆ ಮತ್ತು ಅವುಗಳಲ್ಲಿ ಯಾವುದೂ ಸಣ್ಣದು ಅಥವಾ ದೊಡ್ಡದು ಅಲ್ಲ. ದೇವರ ಪ್ರತಿಯೊಂದು ರೂಪವೂ ಸಮಾನವಾಗಿದೆ. ಪ್ರತಿಯೊಂದು ನದಿಯು ಅಂತಿಮವಾಗಿ ಸಾಗರವನ್ನು ಸೇರುವಂತೆ, ಅದೇ ರೀತಿ ಪ್ರತಿಯೊಂದು ಧರ್ಮವೂ ದೇವರ ಸಾಗರದಲ್ಲಿ ಸಂಗ್ರಹವಾಗುತ್ತದೆ. ಈ ಪ್ರಪಂಚದ ಸೃಷ್ಟಿಕರ್ತನು ಒಬ್ಬನೇ ಪರಮತಂದೆ. ಅದಕ್ಕಾಗಿಯೇ ಪ್ರತಿಯೊಬ್ಬ ಮನುಷ್ಯನೂ ಧರ್ಮ ಮತ್ತು ಜಾತಿಯ ಭೇದವಿಲ್ಲದೆ ಒಬ್ಬ ದೇವರನ್ನು ಪೂಜಿಸುತ್ತಾ ಒಟ್ಟಿಗೆ ಬದುಕಬೇಕು. 20ನೆಯ ಉಪದೇಶ ಸರಿಯಾದ ಸಮಯಕ್ಕಾಗಿ ಕಾಯುವುದು ಮೂರ್ಖತನ. ವೇಟಿಂಗ್ ಫಾರ್ ದ ರೈಟ್ ಟೈಮ್ ಇಸ್ ಫೂಲಿಶ್ನೆಸ್. ಭಗವದ್ಗೀತೆಯ 20ನೆಯ ಉಪದೇಶವೇನೆಂದರೆ, ಸರಿಯಾದ ಸಮಯಕ್ಕಾಗಿ ಕಾಯುವುದು ಮೂರ್ಖತನ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಏನನ್ನಾದರೂ ಪ್ರಾರಂಭಿಸಲು ಸರಿಯಾದ ಸಮಯವಿಲ್ಲ ಎಂದು ಹೇಳುತ್ತಾನೆ. ಒಬ್ಬ ವ್ಯಕ್ತಿಯು ಏನನ್ನಾದರೂ ಪ್ರಾರಂಭಿಸಿದಾಗ ಅದು ಅವನಿಗೆ ಸರಿಯಾದ ಸಮಯವಾಗಿರುತ್ತದೆ. ಸರಿಯಾದ ಸಮಯಕ್ಕಾಗಿ ಕಾಯುವ ವ್ಯಕ್ತಿಗೆ ಸರಿಯಾದ ಸಮಯವು ಎಂದಿಗೂ ಬರುವುದಿಲ್ಲ ಮತ್ತು ಅವನು ಎಂದಿಗೂ ತನ್ನ ಕೆಲಸವನ್ನು ಪ್ರಾರಂಭಿಸಲು ಸಾಧ್ಯವಾಗುವುದಿಲ್ಲ. ಅಂತಹ ಜನರು ತಮ್ಮ ಇಡೀ ಜೀವನವನ್ನು ಸರಿಯಾದ ಸಮಯಕ್ಕಾಗಿ ಕಾಯುತ್ತಾ ಇರುತ್ತಾರೆ ಮತ್ತು ಎಂದಿಗೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಸರಿಯಾದ ಸಮಯಕ್ಕಾಗಿ ಕಾಯುವ ಬದಲು ಒಬ್ಬ ವ್ಯಕ್ತಿಯು ಈಗಿನಿಂದಲೇ ಕೆಲಸ ಮಾಡಲು ಪ್ರಾರಂಭಿಸಬೇಕು.
ಇದನ್ನು ನಾವು ಒಂದು ಕಥೆಯ ಮೂಲಕ ವಿವರಿಸುವೆವು. ಒಮ್ಮೆ ಒಬ್ಬ ಮನುಷ್ಯನು ಸತ್ಸಂಗಕ್ಕೆ ಹೋಗುತ್ತಾನೆ. ಅಲ್ಲಿ ಅವನು ಒಬ್ಬ ಮಹಾತ್ಮರು ಹೇಳುವುದನ್ನು ಕೇಳುತ್ತಾನೆ. ಸಮಯವು ಬಹಳ ಅಮೂಲ್ಯವಾದುದು, ಸಮಯದ ಅಪೇಕ್ಷಿತ ಬೆಲೆಯನ್ನು ಪಡೆಯಬಹುದು ಎಂದು ಅವನು ಕೇಳುತ್ತಾನೆ. ಮಹಾತ್ಮರ ಈ ಹೇಳಿಕೆಯನ್ನು ಕೇಳಿದ ನಂತರ ಆ ಮನುಷ್ಯನು ಬಹಳ ಸಂತೋಷದಿಂದ ಜನರ ಬಳಿಗೆ ಹೋಗಿ, ಸಹೋದರರೇ, ನನ್ನ ಸಮಯವು ಬಹಳ ಅಮೂಲ್ಯವಾಗಿದೆ. ಆದರೆ ನಿಮಗೆ ಬೇಕಿದ್ದರೆ ದಿನಕ್ಕೆ 200 ರೂಪಾಯಿ ದರದಲ್ಲಿ ನನ್ನ ಸಮಯವನ್ನು ನೀವು ಖರೀದಿಸಬಹುದು ಎಂದು ಹೇಳುತ್ತಾನೆ. ಆಗ ಜನರು ಆ ಮನುಷ್ಯನಿಗೆ, ನಾವು ನಿಮ್ಮ ಸಮಯವನ್ನು ಖರೀದಿಸಿದರೆ ನೀವು ಅದನ್ನು ಏನು ಮಾಡುವಿರಿ ಎಂದು ಕೇಳುತ್ತಾರೆ. ಆ ಮನುಷ್ಯನು, ಸಹೋದರರೇ, ನಾನು ನನ್ನ ಸಮಯವನ್ನು ಮಾರಾಟ ಮಾಡುತ್ತಿದ್ದೇನೆ, ಅದನ್ನು ನಿಮ್ಮ ಇಚ್ಛೆಯಂತೆ ಬಳಸಿ ಎಂದನು. ಇದನ್ನು ಕೇಳಿದ ಜನರು ಅವನನ್ನು ಹುಚ್ಚ ಎಂದು ಕರೆಯುತ್ತಾರೆ. ಅವನನ್ನು ಓಡಿಸಿಬಿಡುತ್ತಾರೆ. ಕೊನೆಯಲ್ಲಿ ಆ ಮನುಷ್ಯನು ಅದೇ ಮಹಾತ್ಮರ ಬಳಿಗೆ ಬಂದು, ಮಹಾತ್ಮರೇ, ನೀವು ಸಮಯವು ಬಹಳ ಅಮೂಲ್ಯವಾದುದು ಎಂದು ಹೇಳಿದಿರಿ, ಆದರೆ ನನ್ನ ಸಮಯಕ್ಕೆ ಯಾರೂ 1 ರೂಪಾಯಿ ಸಹ ಕೊಡಲು ಸಿದ್ಧರಿಲ್ಲ ಎಂದನು. ಆತನ ಈ ಮೂರ್ಖತನದ ಮಾತುಗಳನ್ನು ಕೇಳಿ ಮಹಾತ್ಮರು ನಗುತ್ತಾರೆ ಮತ್ತು ಮಹಾತ್ಮರು, ಹೌದು ಮಗನೇ, ನಮಗೆ ಸಮಯದ ಮೌಲ್ಯವು ಖಂಡಿತವಾಗಿಯೂ ಸಿಗುತ್ತದೆ, ಆದರೆ ಅದಕ್ಕಾಗಿ ನಾವು ಸಮಯವನ್ನು ಸರಿಯಾಗಿ ಬಳಸಬೇಕು ಮತ್ತು ಕಷ್ಟಪಟ್ಟು ಕೆಲಸ ಮಾಡಬೇಕು ಎಂದರು. ಆ ಮನುಷ್ಯನು ಮಹಾತ್ಮರ ಮಾತಿನ ಅರ್ಥವನ್ನು ಅರ್ಥಮಾಡಿಕೊಂಡು ತನ್ನ ಸಮಯವನ್ನು ಉತ್ತಮವಾಗಿ ಬಳಸಲು ನಿರ್ಧರಿಸುತ್ತಾನೆ. ನಮ್ಮ ಜೀವನದ ಪ್ರತಿಯೊಂದು ಕ್ಷಣವೂ ಅಮೂಲ್ಯವಾದುದು, ಆದರೆ ಅದರ ಬೆಲೆಯನ್ನು ಪಡೆಯಲು ಶ್ರಮ ಮತ್ತು ಒಳ್ಳೆಯ ಆಲೋಚನೆಗಳು ಬೇಕಾಗುತ್ತವೆ. ಆದ್ದರಿಂದ ನಿಮ್ಮ ಸಮಯವನ್ನು ಕೆಟ್ಟ ಕೆಲಸಗಳಲ್ಲಿ ಅಲ್ಲ, ಒಳ್ಳೆಯ ಕೆಲಸಗಳಲ್ಲಿ ಬಳಸಿ. ಪ್ರಿಯ ಶ್ರೋತೃಗಳೇ, ನಾವು ನಿಮಗೆ ನೀಡಿದ ಈ ದಿವ್ಯ ಜ್ಞಾನದಿಂದ ನಿಮಗೆ ಏನಾದರೂ ಉತ್ತಮ ಪಾಠಗಳು ತಿಳಿದಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಲೈಕ್ ಮಾಡಿ ಮತ್ತು ಕಾಮೆಂಟ್ಗಳಲ್ಲಿ ಜೈ ಶ್ರೀ ರಾಧೇಕೃಷ್ಣ ಎಂದು ಭಕ್ತಿಯಿಂದ ಬರೆಯಿರಿ. ನೀವು ನಮ್ಮ ಗೀತಾಸಾರ ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಧಿಸೂಚನೆ ಗಂಟೆ ಐಕಾನ್ ಅನ್ನು ಆಲ್ಗೆ ಹೊಂದಿಸಿ. ಇದರಿಂದ ನಮ್ಮ ಪ್ರತಿಯೊಂದು ಹೊಸ ವಿಡಿಯೋದ ಮಾಹಿತಿಯನ್ನು ನೀವು ಪಡೆಯಬಹುದು. ನಿಮ್ಮೆಲ್ಲರಿಗೂ ಕೃಷ್ಣರ ಆಶೀರ್ವಾದ ಸದಾ ಇರಲಿ. ಧನ್ಯವಾದಗಳು. ಜೈ ಶ್ರೀ ರಾಧೇಕೃಷ್ಣ.